ಎಲ್ಲರೂ ಚಪ್ಪಾಳೆ ಬರಲಿ. ನೀನಾಸಂ ಕಿಟ್ಟಿ ಸರ್ ಏನಾದರೂ ಬಂದಿದ್ದಾರಾ? ನಿರ್ದೇಶಕರು? ಓಕೆ. ಖುಷಿ ಇರಬೇಕಲ್ವ ನಿಮಗೆಲ್ಲ? ಜೋಶ ಇಲ್ಲ ಅಪ್ಪ. ಇನ್ನು ಸ್ವಲ್ಪ ಹೊತ್ತಲ್ಲಿ ಟಿಫನು ಬರುತ್ತೆ, ಓಕೆನಾ? ಸರ್ ನೀವು ಹೀರೋನೇ ಸರ್. ಆ್ಯಕ್ಚುಲಿ ಇಲ್ಲ, 40 ವರ್ಷದ ಹಿಂದೆ ನೀವು ನಮ್ಗೆ ಸಿಕ್ಕಿದ್ರೆ ಗ್ಯಾರಂಟಿ ನಾವು ಹೀರೋ ಮಾಡಿಬಿಡ್ತಿದ್ವಿ. ಇವಾಗ ಹೀರೋ ಅಂದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಈಗ ದೀಪ ಬೆಳೆಸೋ ಕಾರ್ಯಕ್ರಮ, ಎಲ್ಲರೂ ಬರಬೇಕು. ಮ್ಯೂಸಿಕ್. शुभं कुरु त्वं कल्याणम् आरोग्यं धनसम्पदः। शुभं कुरु त्वं कल्याणम् आरोग्यं धनसम्पदः। शत्रुबुद्धिविनाशाय दीपज्योतिर्नमोऽस्तु ते। दीपज्योतिर्नमोऽस्तु ते। दीपज्योतिर्परब्रह्म दीपज्योतिर्जनार्दनः। दीपज्योतिर्परब्रह्म दीपज्योतिर्जनार्दनः। दीपो हरतु मे पापम् सन्ध्यादीप नमोऽस्तु ते। ओ दीपब्रह्मरूपस्त्वं ज्योतिषां प्रभुरव्ययः। ओ दीपब्रह्मरूपस्त्वं ज्योतिषां प्रभुरव्ययः। आरोग्यं देहि पुत्रांश्च मतिं स्वच्छां मे सदा। रवेरस्तं समारभ्य यावत् सूर्योदयो भवेत्। रवेरस्तं समारभ्य यावत् सूर्योदयो भवेत्। यस्य तिष्ठे गृहे दीपः तस्य नास्ति दरिद्रता। शुभं कुरु त्वं कल्याणम् आरोग्यं धनसम्पदः। शुभं कुरु त्वं कल्याणम् आरोग्यं धनसम्पदः। शत्रुबुद्धिविनाशाय दीपज्योतिर्नमोऽस्तु ते। दीपज्योतिर्नमोऽस्तु ते। शुभं कुरु त्वं कल्याणम् आरोग्यं धनसम्पदः। शुभं कुरु त्वं कल्याणम् आरोग्यं धनसम्पदः। ಆ್ಯಕ್ಚುಲಿ ನೀವೆಲ್ಲರೂ ಬಂದಿದ್ದು ನೋಡಿ ತುಂಬ ಖುಷಿ ಆಯ್ತಣ್ಣ. ಸೀನಣ್ಣ ಚೆನ್ನಾಗಿ ಆ್ಯಕ್ಚುಲಿ ಸೀನಣ್ಣ ನಾವು ಇಬ್ಬರು ಯಾವಾಗ ಫಿಲಿಮ್ ಚೇಂಬರ್ ಆಗಲಿ ಎಲ್ಲೋ ಹೋಗಲಿ
ತುಂಬ ಒಂದು ನಾನು ಸ್ವಲ್ಪ ನಮ್ದು ಇಬ್ಬರು ಕೋಡ್ ತೆಲುಗಲ್ಲಿ ಮಾತಾಡ್ಕೊತಾ ಇರ್ತೀವಿ. ಅಲ್ಲಿ ಚೇಂಬರಲ್ಲಿ ಕೆಲವು ನೋಡ್ತಾ ಇರ್ತಾರೆ, ಏನು ಇವರಿಬ್ಬರು ತೆಲುಗಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದೊಂದು ಸೀಕ್ರೆಟ್ ಕೋಡು. ನಮ್ಮ ನಂಜುಂಡೆ ಸರ್ ಬಗ್ಗೆ ಅಂತೂ ನಾನು ಹೇಳೋಂಗಿಲ್ಲ, ಯೋಗೇಣ ಬಗ್ಗೆ ಅಂತ ಹೇಳೋಂಗಿಲ್ಲ. ಆ್ಯಕ್ಚುಲಿ ನಾವು ನಮ್ಮ ಅಪ್ಪಾಜಿ ದ್ವಾರಕೆ ಸರ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ದ್ವಾರಕೆ ಸರ್ ನಿಧಾನರಾದಾಗ ಇಲ್ಲಿ ಕಲಾಕ್ಷೇತ್ರದಲ್ಲೇ ಇಟ್ಟಿದ್ದರು. ಅಲ್ಲಿ ನಾನು ಅಲ್ಲಿ ಸ್ಟೇಜಲ್ಲಿದ್ದೆ, ಮೇಲ್ಗಡೆ ಇದ್ದೆ. ಕೆಲವರು ಬಂದವರೆಲ್ಲ ಏನು ಮಾಡ್ತಿದ್ರು, ನನ್ನ ನೀವು ದ್ವಾರಕೇಶ್ ಅವ್ರ ಮಗನಾ ಅಂತ ಇದ್ದರು. ನಾನು ಇಲ್ಲ ಸರ್ ಅಂತ ಹೇಳಿದೆ. ಕೆಲವರು ಅಲ್ಲಲ್ಲ ಇದೆ ಅಣ್ಣ, ಮ್ಯಾಟ್ರ್ ಇದೆ ಇಲ್ಲಿ, ಹೇಳ್ತೀನಿ ಕೇಳಿ. ಸರಿ, ಇನ್ನೊಂದು ನಮ್ಗೆ ಒಬ್ರಿಬ್ಬರಲ್ಲ, ಸುಮಾರು ಒಂದು 7-8 ಜನ ನೀವು ದ್ವಾರಕೇಶ್ ಅವ್ರ ಮಗನಾ, ದ್ವಾರಕೇಶ್ ಮಗ ಯಾಕೆ, ಇಲ್ಲಲ್ಲ ಯಾಕೆ ಅಲ್ಲ, ನೀನು ಮತ್ತು ಯೋಗಿಯವರು ಸೇಮ್ ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಹೇಳಿದ್ರು ಅಲ್ಲಿ. ಓಕೆನಾ? ಸೊ ಅಲ್ಲಿ ಸುಮಾರು ಜನ ಯೋಗಿ ನೀವಿಬ್ಬರು ಅಣ್ಣ ತಮ್ಮರ ಥರ ಇದ್ದೀರಾ ಅಂತ ಹೇಳಿದ್ರು. ಆದರೆ ಕರ್ನಾಟಕದಲ್ಲಿ ನನ್ನಂಥವ್ರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ದ್ವಾರಕೇಶ್ ಸರ್ ಮಕ್ಕಳೇನೆ. ನಾನೊಬ್ಬ ಅಲ್ಲ. ಅಲ್ಲಿ ಅರ್ಥ ಏನಿತ್ತಂದರೆ, ನಾನು ದ್ವಾರಕೇಶ್ ಸರ್ ಮಗ ಅಂತಲೇ ಎಷ್ಟೋ ಜನ ಅಂದ್ಕೊಂಡಿದ್ರು. ಯೋಗಿ ಅಣ್ಣವ್ರು ತಮ್ಮ ಅಂದ್ಕೊಂಡಿದ್ದಾರೆ ನನ್ನ. ಹಾಗಾಗಿ ನನ್ನಂಥವ್ರು ಎಷ್ಟೋ ಜನ ಎಲ್ಲರೂ ದ್ವಾರಕೇಶ್ ಸರ್ ಮಕ್ಕಳೇನೆ. ಏನಕ್ಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ರಘುವೀರ್ ಸಾರು ಕೂಡ ಪ್ರೊಡಕ್ಷನ್ ಮಾಡಿದ್ದಾರೆ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರು ಹೊಸಬ್ರಿಗೆಲ್ಲ ಲಾಂಚ್ ಮಾಡಿದ್ದಾರೆ. ದ್ವಾರಕೇಶ್ ಸರ್ ಅಪ್ಪಾಜಿಯವ್ರ ಕೊಡುಗೆ ಕನ್ನಡ ಚಿತ್ರರಂಗದಲ್ಲಿ ಹೇಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಅವಾರ್ಡ್ಗಳಿದೆ, ರತ್ನಗಳು, ಪ್ರತಿಯೊಂದು ದ್ವಾರಕೇಶ್ ಅಪ್ಪಾಜಿಗೆ ಕೊಡಬೇಕು. ಹೇಗೆ ಗೊತ್ತಾ ಹೇಳಿ ನೋಡೋಣ. ಅವರು ಚಿತ್ರಗಳು ಅಲ್ಲದೆ, ಅವ್ರ ಫ್ಯಾಮಿಲಿ ಚಿತ್ರಗಳು ಅಲ್ಲದೆ, ಬೇರೆ ನಟಿಯರು, ವಿಜಯನಂದ್ ಸರ್, ತಮಿಳ್ನಾಡಿನಿಂದ ವಿಜಯನಂದ್ ಸರ್ ಕರ್ಕೊಂಡ್ಬರ್ತಾರೆ, ವಿನೋದ್ ರಾಜ್ ಸರ್ನ ಇಂಟ್ರೊಡಕ್ಷನ್ ಮಾಡ್ತಾರೆ, ಅನೇಕ ಹೀರೋಯಿನ್ಗಳನ್ನ ಇಂಟ್ರೊಡಕ್ಷನ್ ಮಾಡ್ತಾರೆ, ಗಾಯಕರನ್ನ ಕರ್ಕೊಂಡ್ಬರ್ತಾರೆ. ಅವ್ರು 1-2 ಸಾಧನೆ ಮಾಡಿದ್ದು. ಇಂಡಿಯಾ ಬಿಟ್ಟು ಸಿಂಗಾಪುರಲ್ಲಿ ಹೋಗಿ ರಾಜ ಕುಳ್ಳರಾಜ ಸಿನಿಮಾ ಮಾಡ್ತಾರೆ. ಹಾಗಾಗಿ ಎಲ್ಲರೂ, ಕೆಲವರು ನಾನು ನೋಡಿದ್ದೀನಿ, ನಾನು ಹೇಳಿದ್ನಲ್ಲ, ಎಲ್ಲರೂ ಅವ್ರವ್ರ ಪ್ರೊಡಕ್ಷನ್ಗೆ ಅವ್ರವ್ರಿಗೆ ಮಾತ್ರ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ, ಬಿಟ್ಟರೆ ಬೇರೆಯವ್ರಿಗೋಸ್ಕರ ಯಾರೂ ಪ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ. ದ್ವಾರಕೇಶ್ ಅಪ್ಪಾಜಿ ಹಾಗಲ್ಲ. ಅವರು ಎಷ್ಟೋ ನಟರು, ಎಷ್ಟೋ ಕಲಾವಿದರು, ಎಷ್ಟೋ ಟೆಕ್ನಿಷಿಯನ್ಗಳು ಕರ್ಕೊಂಬಂದರು. ಜಯಸುಧಾ ಅವ್ರನ್ನ ಕರ್ಕೊಂಬಂದರು ಕನ್ನಡ ಇಂಡಸ್ಟ್ರಿಗೆ. ನನಗೆ ನೆನಪಿರೋದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರೂ ಆ ದೊಡ್ಡತನ, ಆ ಮನಸ್ಸು ಯಾರಿಗೂ ಬರಲ್ಲ. ಅದು ಅವ್ರವ್ರು ಪ್ರೊಡ್ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ನಾವು ನೋಡಿದ್ದೀವಿ. ಬಟ್ ಬೇರೆಯವ್ರಿಗೆ ನಷ್ಟನೋ ಸುಖನೋ ಅದು ನೋಡದೆ ಇನ್ನೊಬ್ಬರನ್ನ ಲಾಂಚ್ ಮಾಡೋ ಪ್ರಕಾರ ಅವ್ರು ಸಂತೋಷ ಪಡ್ತಾಯಿದ್ರು. ಅವ್ರು ಯಾರ ಹತ್ರ ಏನೇನು ಕಷ್ಟ ನಷ್ಟ ಅದು ಏನೂ ಹೇಳ್ಕೊತಾ ಇರಲಿಲ್ಲ ಯಾರ ಹತ್ರನೂ. ಅವರು ಅಂಥ ಮಹಾನ್ ವ್ಯಕ್ತಿತ್ವ ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದೆ ಅಂದರೆ ದ್ವಾರಕೇಶ್ ಅಪ್ಪಾಜಿಯವ್ರಿಗೆ ಮಾತ್ರ. ಯಾಕಂದರೆ ನಮ್ಮ ರಘುವೀರ್ ಸರ್ ಪ್ರೊಡಕ್ಷನ್ ಮಾಡಿದ್ದಾರೆ, 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಸಿನಿಮಾಗಳು ಅವ್ರು ಪ್ರೊಡ್ಯೂಸ್ ಮಾಡಿಕೊಂಡ್ರು. ನೀವೆಲ್ಲ ನೋಡ್ತೀರಾ, ಎಲ್ಲ ನಟಿಯರು ಅವ್ರವ್ರಿಗೆ ಮಾತ್ರ ಮಾಡ್ಕೊತಾರೆ. ಬಟ್ ಇನ್ನೊಬ್ರಿಗೆ ಮಾಡೋದು, ಅದು ಆ ದೊಡ್ಡತನ, ಆ ಧೈರ್ಯ, ಅದು ಯಾರಿಗಾದ್ರೂ ಇದ್ದರೆ ದ್ವಾರಕೇಶ್ ಅಪ್ಪಾಜಿಯವ್ರಿಗೆ ಮಾತ್ರ. ಯಾಕಂದರೆ ಆ ಥರ ಸಾಹಸಕ್ಕೆ ಯಾರೂ ಕೈ ಹಾಕಲ್ಲ. ಅವರು ಕನ್ನಡ ಜನ ಯಾವತ್ತೂ ಅವ್ರನ್ನ ಬಿಟ್ಟಿಲ್ಲ ಬಿಡಿ. ಇವತ್ತು ಯೋಗೇಣಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಕನ್ನಡ ಜನ ಯಾವತ್ತೂ ಅವ್ರ ಆಶೀರ್ವಾದ ಅಭಿಮಾನ ಇದೆ. ಆದರೆ ಅಪ್ಪಾಜಿಯವ್ರ ಕೊಡುಗೆ ಇದೆಯಲ್ವಾ, ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಇರೋ ಎಷ್ಟೋ ರತ್ನಗಳು, ಎಷ್ಟೇ ಅವಾರ್ಡ್ಗಳು ಕೊಟ್ಟರು ಕಮ್ಮಿ ಅವರ ಕೊಡುಗೆಗೆ. ನನಗನ್ಸಿದ್ದು ಯೋಗೇಣ, ನನಗೆ ಯಾರೂ ಹೇಳ್ಕೊಟ್ಟಿದ್ದಲ್ಲ. ಹಾಗೆ ನಾನು ನಂಜುಂಡೇಗೌಡರು ಸರ್ ಬಗ್ಗೆ ಹೇಳಬೇಕು. 90ನೇ ದಶಕದಲ್ಲಿ ನವತಾರೆ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಹೇಗಿತ್ತಂದರೆ, ಇವತ್ತು ಕ್ರೀಡಾಂಗಣಗಳು ಏನಿದೆ, ಸ್ಪೋರ್ಟ್ಸ್ನ ಸಿನಿಮಾ ಮುಖಾಂತರ ತೋರಿಸಿ ಹೀಗೂ ಇರುತ್ತಂತ ತೋರಿಸ್ತಂಥ ಮಹಾನ್ ವ್ಯಕ್ತಿ. ಕ್ರಿಕೆಟೇ ಗೊತ್ತಿರಲಿಲ್ಲ ರೀ ಕೆಲವರಿಗೆ. ಸಿನಿಮಾದಲ್ಲಿ ಮೊದಲು ಕ್ರಿಕೆಟ್ ಬಗ್ಗೆ ತೋರಿಸಿದವರು ಇವರೇ ಮಹಾನ್ ಸಾಧಕರು. ಕುಮಾರ್ ಬಂಗಾರಪ್ಪ ಅವರು ಅದರಲ್ಲಿ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿಸಿದ್ದಾರೆ ಅಂದರೆ, ಅದಲ್ಲದೆ ನಮ್ಮ ನ್ಯಾಷನಲ್ ಕೆಲವೊಂದು ರೀಸೆಂಟಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಗೌಡ್ರ ಸರ್ಗೆ. ಯಾಕಂದರೆ ಇಂಥ ಸಾಧಕರು ಇಲ್ಲಿ ಬಂದು ಕೂತಿರೋದು ನಾನು ನಿಜವಾಗೂ ನನ್ನ ಹೆಮ್ಮೆ ಅನಿಸುತ್ತೆ. ಆಮೇಲೆ ನಾನು ಶಿಲ್ಪಣ್ಣನ ಬಗ್ಗೆ ಹೇಳಲೇಬೇಕು. ನನ್ನ ಯಾವತ್ತೂ ಅಷ್ಟೇ, ನಾನು ಫಿಲಿಮ್ ಚೇಂಬರ್ಗೆ ಹೋದಾಗ ಒಳಗಡೆ ಹೋದರೆ ಸಾಕು, ತಿನ್ನವ ಏಮನ ತಿನ್ಪು, ಮೊದಲು ಊಟ ಮಾಡಿದೆ ಏನಾದರೂ ಬಾ ಊಟ. ಯಾರಿಗೆ ಕೇಳ್ತಾರೆ ಈಗಿನ ಕಾಲದಲ್ಲಿ? ಅವ್ರು ಮೊದಲು ಕೇಳೋದು ನೀನು ತಿಂದ್ಯಾ, ಏನಾದರೂ ಕುಡ್ದಿಯಾ, ಅದನ್ನೇ ಕುಡ್ದಿಯಾ ಅಂದರೆ ಆ ಎಣ್ಣೆ ಗಿಣ್ಣೆ ಅನ್ಕೋಬೇಡಿ, ಮಾಮೂಲಿ ಕಾಫಿ ಟೀ ಅದು ಇದು ಈ ಥರ ಇರುತ್ತೆ. ಮೊದಲು ಭೋಜನ ತಿನ್ನು. ಅದೇ ಹೇಳ್ದೆ, ನಾವಿಬ್ಬರು ಮೊದಲಿಂದನೂ ಸ್ವಲ್ಪ ತೆಲುಗಲ್ಲೇ ಮಾತಾಡ್ಕೊತೀವಿ. ನಮಗೊಂದು ಪರ್ಸ್ನಲ್ ಕೋಡ್ ಅದು. ಮೊದಲು ಕೇಳೋದೆ ನೀನು ಊಟ ಮಾಡಿ ಹೋಗು ಅಂತಾರೆ. ಅವ್ರಿಗೆ ಅದು ಎಷ್ಟು ಬೇಗ ಅವ್ರಿಗೆ ಅರ್ಥ ಆಗುತ್ತಂದರೆ ಒಂಥರ ತಾಯಿ ರೂಪ ಅವ್ರದ್ದು.
ನಮ್ಮ ರಘುವೀರ್ ಸರ್ ಮುಖದಲ್ಲೂ ನಗು ಕಳೆ, ಸೀಣಣ್ಣನ ಮುಖದಲ್ಲೂ ನಗು ಕಳೆ. ನೋಡಿ, ಇಬ್ಬರದು ನಗು ಮುಖ. ಆ ಒಬ್ಬರು ಕಾರ್ಯಕ್ರಮಕ್ಕೆ ಒಬ್ಬರು ಬರೋದು ಅಷ್ಟು ಈಸಿ ಅಲ್ಲ. ಇನ್ನೊಂದೇನೆಂದರೆ 2000 ಇಸ್ವಿಯಲ್ಲಿ 99 ಅನಿಸುತ್ತೇನಾ ಸಿನಿಮಾ ಇದಾಗಿದ್ದು. 99ಅಲ್ಲಿ ಮನಸ್ಸು ಮಾಡಿದ್ರು ಉಪೇಂದ್ರ ಸಿನಿಮಾಗೆ ಅಣ್ಣನೇ ಹೀರೋ ಆಗ್ಬೋದಾಯಿತು. ಬಟ್ ಹಾಗೆ ಮಾಡಿಲ್ಲ. 3 ಜನ ಹೀರೋಯಿನ್ಗಳಿಗೆ ಅವಕಾಶ ಕೊಟ್ಟರು, ಉಪೇಂದ್ರ ಅವ್ರಿಗೆ ಅವಕಾಶ ಕೊಟ್ಟರು. ಹಿಂದಿಯಿಂದ ರವೀನಾ ತಂಡವ್ರನ್ನ ಕರ್ಕೊಂಬಂದು ಇಂಟ್ರಡಕ್ಷನ್ ಮಾಡಿದ್ರು. ಅಣ್ಣ ನನಗೊಂದು ಆನ್ಸರ್ ನೀವೇ ಹೇಳಬೇಕು. ಹಿಂದಿಯಲ್ಲಿ ಒಳ್ಳೊಳ್ಳೆ ಹೀರೋಯಿನ್ಗಳಿದ್ರು ಬಾಲಿವುಡ್ಡಲ್ಲಿ. ರವೀನಾ ತಂಡನ ಮೇಲೆ ಯಾಕೆ ಕಣ್ಣು ಬಿತ್ತು ನಿಮಗೆ? ಇಲ್ಲ ಅದೊಂದು ಸ್ವಲ್ಪ ಹೇಳಿ, ಏನಕ್ಕೆ ರವೀನಾ ತಂಡನೇ ನಿಮ್ಮ ಸಿನಿಮಾದಲ್ಲಿ ನೀವು ಆಯ್ಕೆ ಆಮೇಲೆ ಹಾಂ ಆಮೇಲೆ ವಿಷ್ಣು ಸಾರ್ದು ಈಗ ಸಂಗೀತ ಕಲೆಗೆ ಸಂಬಂಧಪಟ್ಟಂಥ ಪರ್ವ ಸಿನಿಮಾ ಮಾಡ್ತಾರೆ ಅಣ್ಣ. ದೊಡ್ಡ ಮಟ್ಟದಲ್ಲಿ ಪರ್ವ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಹಾಡುಗಳು ಅಂತೂ ಅದ್ಭುತ. ರೋಜಾ ಮೇಡಮು, ಪ್ರೇಮ ಮೇಡಮ್ ಇವರೆಲ್ಲ ಆ ಮಟ್ಟದಲ್ಲಿ ಸೆಟ್ ಹಾಕಿ ಎಷ್ಟು ಈ ಭರತನಾಟ್ಯಂ ಯಾರ್ಯಾರು ಇದ್ದೀರೋ ಎಲ್ಲ ಕ್ಲಾಸಿಕಲ್ಲಿ ಯಾರ್ಯಾರು ಡ್ಯಾನ್ಸರ್ಸ್ ಇದ್ರೋ ಅದು ದಯವಿಟ್ಟು ಪರ್ವ ಸಿನಿಮಾ ನೀವು ನೋಡಬೇಕು. ಅಣ್ಣ ಇನ್ನೊಂದು ಸರಿ ರೀರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ನನಗೆ ಅಪ್ಪಾಜಿಯವ್ರ ಬ್ಯಾನರಲ್ಲಿ ಬಂದಂಥ ಸಿನಿಮಾ ನಿಮಗೆಲ್ಲ ಗೊತ್ತು, ಆಪ್ತ ಮಿತ್ರ, ರೀಸೆಂಟಾಗಿ ವಿಷ್ಣುವರ್ಧನ. ನನಗೆ ಇನ್ನೊಂದು ಸಿನಿಮಾ ನಂಗೆ ತುಂಬ ಇಷ್ಟ ಆಗಿದ್ದು ಅಣ್ಣ, ಕೃಷ್ಣ ನೀನು ಕುಣಿದಾಗ ಸಿನಿಮಾ. ಯಾರ್ಯಾರು ಡ್ಯಾನ್ಸರ್ಸ್ ಇದ್ದೀರೋ ನೀವು, ವೆಸ್ಟರ್ನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ದಯವಿಟ್ಟು ಕೃಷ್ಣ ನೀನು ಕುಣಿದಾಗ ಸಿನಿಮಾ ನೋಡಿ. ಅದರಲ್ಲಿ ಡ್ಯಾನ್ಸಿಗೆ ಎಷ್ಟು ಬೆಲೆ ಕೊಡ್ತಾರೆ ವಿನೋದ್ ರಾಜ್ ಅವರು. ಅದರಲ್ಲಿ ಯಾವ ಥರ ಆಸಕ್ತಿ ಇದೆ, ಅಪ್ಪ ಅಮ್ಮನಿಂದ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ. ಹಾಸ್ಟೆಲಲ್ಲಿದ್ದರೂ ಕೂಡ ಒಂದು ಡ್ಯಾನ್ಸಿಗೆ ಏನು ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಆ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ಆ ಕೃಷ್ಣ ನೀನು ಕುಣಿದಾಗ ಇವಾಗಲೂ ಆ ರಾಧೆ, ಆ ಸಾಂಗು ಅದೆಲ್ಲ ಕೇಳ್ತಾ ಇರ್ತೀನಿ ನಾನು. ಇದರಲ್ಲಿ ತೀರ್ಥಹಳ್ಳಿ ಹಾಂ ಬ್ಯೂಟಿಫುಲ್ ಸಿನಿಮಾ ಅದು. ಹೌದು, ಅದು ಅವ್ರು ಮಾಧವಿ ಅವರು ಹೀರೋಯಿನ್ ಫಸ್ಟು ಇದು ಮಾಲಿಕಾ, ಕರೆಕ್ಟ್. ಹಾಂ ಓಕೆ, ಸರಿ ಅಣ್ಣ, ನಿಮ್ಮ ಬಾಯಿಂದನೇ ಹೇಳಿ. ಸೊ ಈ ಥರ ಕೃಷ್ಣ ನೀನು ಕುಣಿದಾಗ ಸಿನಿಮಾ ಅವೆಲ್ಲ ನೀವು ನನಗೆ ತುಂಬ ಇಷ್ಟವಾಗಿರೋ ಸಿನಿಮಾ. ಯಾರ್ಯಾರು ನೃತ್ಯದಲ್ಲಿದ್ದೀರೋ ದಯವಿಟ್ಟು ಅಂಥವರೆಲ್ಲ ಒಂದ್ಸರಿ ನೋಡಬೇಕು. ಆಪ್ತ ಮಿತ್ರ ಯಾರು ನೋಡಿಲ್ಲ ನೋಡಿ, ಖಂಡಿತವಾಗೂ ವಿಷ್ಣು ಸಾರ್ ನೆನಪಲ್ಲಿ ಬರ್ತಾರೆ. ಇವತ್ತು ವಿಷ್ಣು ಸಾರ್ ಬರ್ತಡೇ ಬ್ಲೆಸ್ಸಿಂಗ್ ಮಾಡೋಕ್ಕಾಗಿ ನಮ್ಮ ಯೋಗೇಣ ಬಂದಿದ್ದಾರೆ. ಪರ್ವ ಸಿನಿಮಾಗೆ, ವಿಷ್ಣುವರ್ಧನ್ ಪರ್ವ ಸಿನಿಮಾಗೆ ಶಿಲ್ಪಾ ಸೀನಣ್ಣ ಕೂಡ ಪ್ರೊಡ್ಯೂಸರು ಬಂದಿದ್ದಾರೆ. ಕುಮಾರ ರಂಗಾರಪ್ಪ ಸರ್ ಅವ್ರ ಬರ್ತಡೇ ಅಡ್ವಾನ್ಸ್ ಆಗಿ ನಮ್ಮ ನಂಜುಂಡೇಗೌಡರು ಸರ್ ಬಂದಿದ್ದಾರೆ. ಅಣ್ಣ ನಾನು ರಾಜನ್ ಕುಂಟೆ ಅಂತ ಸಿಲ್ವರ್ ರಾಕ್ ರೆಸಾರ್ಟ್ ಇದೆಯಲ್ಲಣ್ಣ, ಅಲ್ಲಿ ರೋಜಾ ಮೇಡಮ್ ಅದು ಒಂದು ಸಾಂಗ್ ಇತ್ತಲ್ವ ವಿಷ್ಣು ಸರ್ ಕಾಂಬಿನೇಷನ್. ನಾನು ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೆ ಆ್ಯಕ್ಚುಲಿ ವಿಷ್ಣು ಸರ್ನ ಮೀಟ್ ಮಾಡೋಕ್ಕೋಸ್ಕರ. ಅವತ್ತು ರೋಜಾ ಅವರು ಒಂದು ದಿವಸ ಶೂಟಿಂಗ್ ಡಿಲೇ ಮಾಡಿ ಲೇಟಾಗಿ ಬಂದರು ಅಂತ ಸ್ವಲ್ಪ ಸೆಟ್ಟಲ್ಲಿ ಗೊತ್ತಲ್ವ ನಿಮಗೆ ಅದು ವಿಷಯ ಏನಂತ. ಹಾಂ, ಸೊ ನಾನು ಬಂದಿದ್ದೆ. ಇಲ್ಲ ನಾನು ಹೇಳಲ್ಲ, ಜಸ್ಟ್ ಒಂದು ಫ್ಲ್ಯಾಶ್ ಮೆಮರೀಸ್. ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಗೂಗಲಲ್ಲಿ ಸಿಗದಿರೋಂಥ ಮಾತುಗಳು, ವಿಷಯಗಳು ಹೊರಗಡೆ ಬರ್ತವೆ. ಹಾಗಾಗಿ ಅಣ್ಣ ಈ ಕಾರ್ಯಕ್ರಮ ಬಗ್ಗೆ, ಮಕ್ಕಳ ಬಗ್ಗೆ ಒಂದೆರಡು ಮಾತು ನಿಮ್ಮಿಂದನೇ ಆರಂಭ. ಆಗಲ್ಲ ಚಿನ್ನ, ನಮಗೆಲ್ಲ ಕೂತ್ಕೊಂಡು ಮಾತಾಡಬಾರ್ದು, ತಪ್ಪಾಗತ್ತೆ. ಎಲ್ಲರಿಗೂ ನಮಸ್ಕಾರ. ತುಂಬ ವಯಸ್ಸಲ್ಲಿ ದೊಡ್ಡವರಿದ್ದೀರಾ. ನನಗೆ ಅದಕ್ಕೆ ನಾನು ನಿಮಗೆ ಮಾತಾಡಲ್ಲ ಇವತ್ತು ನಾನು ಏನೇ ಹೇಳ್ತೀನೋ ಮಕ್ಕಳಿಗೆ, ಯಾಕಂದರೆ ಇದು ಮಕ್ಕಳ ಕಾರ್ಯಕ್ರಮ. ಓಕೆ, ನನ್ನ ಕಡೆಯಿಂದ 2 ಅಬ್ಸರ್ವೇಷನ್. ನಾನೊಂದು 10 ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ. ಸಂಗೀತ ಮ್ಯೂಸಿಕ್ ಅನ್ನೋದು ಅಭಿನಯ, ಇಲ್ಲಿಂದ ಇಲ್ಲಿ ತನಕ. ಆಮೇಲೆ ಮಕ್ಕಳು ಯಾವುದೇ ಮ್ಯೂಸಿಕ್ ಇದೆ, ಕ್ಲಾಸಿಕಲ್ ಆಗಲಿ ಇಲ್ಲ ಮಾಡರ್ನ್ ಆಗಲಿ, ಎನಿ ಕೈಂಡ್ ಆಫ್ ಮ್ಯೂಸಿಕ್, ಮನಸಾರೆ ಪ್ರೀತಿಯಿಂದ ಅವ್ರಿಗೆ ಅದು ಮನಸ್ಸಿಂದ ಬರಬೇಕು. ಅವಾಗೇನಾಗತ್ತೆ, ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಗ್ರೇಸ್ ಬರುತ್ತೆ ಅವ್ರಿಗೆ. ಈಗ ಎಷ್ಟೊಂದು ಜನ ನನ್ನ ಮಕ್ಕಳು ಅಕ್ಕಪಕ್ಕ ಅವ್ರದ್ದು ಮೋರ್ ಆನ್ ರಿದಮ್ ಆ್ಯಂಡ್ ಮೋರ್ ಆನ್ ಡ್ಯಾನ್ಸ್ ಸ್ಟೆಪ್ಸ್ ಬೇಡ, ಅವ್ರು ಫೀಲ್ ಮಾಡಬೇಕು. ಅವ್ರಿಗೆ ಮಕ್ಕಳಿಗೆ ಒಂದ್ಸಲಿ ಸಂಗೀತ ಹಚ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಅಭಿನಯ ಬರುತ್ತೆ, ಅಲ್ಲಿಂದ ಗ್ರೇಸ್ ಬರುತ್ತೆ. ಸೊ ಇದು ನನ್ನ ಆಲ್ ಟೀಚರ್ಸ್, ಪ್ಲೀಸ್ ಮೇಕ್ ದ ಚಿಲ್ಡ್ರನ್ ಫಾಲ್ ಇನ್ ಲವ್ ವಿತ್ ಮ್ಯೂಸಿಕ್. ಅವರು ಸಂಗೀತನ ಪ್ರೀತಿಸಬೇಕು. ಆವಾಗ ನೀವು ಹೇಳ್ಕೊಡೋದು ಬೇಡ, ಅವರೇ ಕಲ್ತ್ಕೊತಾರೆ. ಸೊ ಅದು ನನ್ನ ಒಂದು ಇದರಿಂದ. ಆಮೇಲೆ ಇವರು ಹೇಳಿದ್ರು ಅಪ್ಪಂಗೆ ಎಲ್ಲ ಅವಾರ್ಡ್ಗಳು, ಕರ್ನಾಟಕ ರತ್ನಗಳು ಎಲ್ಲ ಕೊಡಬೇಕು ಅಂದ್ಬಿಟ್ಟು. ಎಲ್ಲದಕ್ಕಿಂತ ಕರ್ನಾಟಕ ರತ್ನ ಆಗಲೇ ಈಗ 10 ಜನಕ್ಕೆ ಬಂದಿದೆ, ಈಗ 11, 12 ಇನ್ಕ್ಲೂಡಿಂಗ್ ಅಂಕಲ್ ಕೊಟ್ಟಿದ್ದಾರೆ.
ಆದರೆ ನಮ್ಮ ಅಪ್ಪಂಗೆ ಕನ್ನಡಿಗರು ಆಲ್ ಕನ್ನಡಿಗ ಸೇರಿ ಒಂದು ಕೊಟ್ಟಿದ್ದಾರೆ. ಬೇರೆ ಯಾರಿಗೂ ಕೊಡೋಕ್ಕೆ ಆಗೋದೇ ಇಲ್ಲ. ಕರ್ನಾಟಕದ ಏಕೈಕ ಕುಳ್ಳ ನಮ್ಮ ಅಪ್ಪ ಒಬ್ಬರೇ, ಬೇರೆ ಯಾರಿಗ ಬಿರುಸು ಬರಲ್ಲ. ಅದು ಸಾಕು ನಮಗೆ, ಅದು ಒನ್ ಆ್ಯಂಡ್ ಓನ್ಲಿ. ಓಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬಿರುದು ಅನ್ನೋದು ಆಗಲೇ ಇವ್ರಿಗೆಲ್ಲರಿಗೂ ಜನರು ಕೊಟ್ಟಾಗೋಯ್ತು. ಅದಕ್ಕೆ ದೇ ಆರ್ ಆಲ್ ಲೆಜೆಂಡ್ಸ್ ಟುಡೇ. ಸೊ ಈ ಗೌರ್ಮೆಂಟಿಂದ ನಮಗೆ ಬಿರುದು ಬಂದರೆ ಮಾತ್ರ ಅಲ್ಲ, ಮಕ್ಕಳು ಆಲ್ ದಿ ಆಡಿಯನ್ಸ್, ಇದು ನಾವೇನು ಕನ್ನಡಿಗರು ಅಂತೀವಿ, ನಾವು ಮಾಡೋದೇ ಸಿನಿಮಾ ಯಾರಿಗೆ? ಕನ್ನಡಿಗರಿಗೆ. ಅವ್ರು ನೋಡಿ ನಮಗೆ ಚಪ್ಪಳೆ ಹಾಕಿ ವಿಜಿಲ್ ಆಗ್ತಾರಲ್ಲ, ಅದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಈಸ್ ಇಂಪಾರ್ಟೆಂಟ್. ಇಷ್ಟ ಆಯಿತು ಅಂದರೆ ಬಂದು ನೋಡ್ತಾರೆ, ಬಂದು ನೋಡಿದ್ರೆ ಇದಾಗತ್ತೆ. ಅದಕ್ಕಿಂತ ಒಂದು ದೊಡ್ಡ ಅಪ್ರಿಸಿಯೇಷನ್ ಯಾವುದೂ ಇಲ್ಲ. ಇವಾಗ ನಾವು ಏನೇ ಮಾತಾಡೋದು, ಇಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಮಕ್ಕಳು, ನಾವೆಲ್ಲ ಚಪ್ಪಾಳೆ ಹೊಡೆದ್ವಲ್ಲ, ಅದು ಅವ್ರಿಗೆ ಖುಷಿ. ಸೊ ಅಷ್ಟೇ ಬೇಕಾಗಿರೋದು. ಓಕೆ. ಸೊ ಎಲ್ಲರಿಗೂ ಮತ್ತೆ ಮಕ್ಕಳ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಐ ಲವ್ ಯು ಆಲ್. ಇದೇ ಥರ ಸಂಗೀತನ ಪ್ರೀತಿ ಮಾಡಿ, ಪ್ರೀತಿಯಿಂದ ಡ್ಯಾನ್ಸ್ ಮಾಡಿ. ಹಾಂ, ಓಕೆ. ಎಲ್ಲರೂ ಹೇಳೋನ್ಸಲಿ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೋಡಿದ್ರಾ ಎಷ್ಟು ಎನರ್ಜಿ ಇದೆ ಮಕ್ಕಳಿಗೆ. ನಂಜುಂಡೇಗೌಡರು ಸರ್ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ನಮ್ಮ ನಂಜುಂಡೇಗೌಡರು ಭಾರಿ ಆತ್ಮೀಯರು. ನಮ್ಮ ಯೋಗೇಶ್ ಅಣ್ಣ ಅವ್ರು ಸ್ವಲ್ಪ ಕಮ್ಮಿ ನಮಗೆ. ಅವ್ರ ತಂದೆಯವರು ನಮ್ಮ ಬಾಸು ದ್ವಾರಕೀಶ್ ಅಣ್ಣವರು. ಅವ್ರದ್ದು ನಮ್ಮದು ಬೇಜಾನ್ ಇದಿದೆ. ಈಗ ನಮಗೆ ಮೇಡಮ್ ಅವರಿದ್ದಾರೆ, ಪ್ರೊಡ್ಯೂಸರ್ ಅವರು, ಡೈರೆಕ್ಟ್ರ್ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಮಾಡಿ, ನಮ್ಮ ಆ್ಯಕ್ಟ್ರಿಕ್ ಸೂರ್ಯ ಅವ್ರಿಗೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವರ್ಷ. ಹೋದ ವರ್ಷ ನಾನು ಬರೋಕ್ಕಾಗಿಲ್ಲ, ಸಾರಿ ಅವರಿಗೆ. ಈಗ ಕೇಳ್ಬಿಟ್ಟು ಈಗ ಬಂದಿದ್ದೀನಿ. ಕಾರ್ಯಕ್ರಮ ಫಸ್ಟು ನಾನು ಅಬ್ಸರ್ವ್ ಮಾಡಿದ್ದು, ಗುರುಗಳನ್ನೆಲ್ಲ ಕರೆಸಿ ಜ್ಯೋತಿ ಬೆಳಗ್ಸೋರು. ಹೌದು, ಫಸ್ಟು ಗುರು. ಒಂದು ಗುರು ಇದ್ಬಿಟ್ರೆ ಮಿಸ್ಟೇಕ್ ಆಗಲ್ವಂತೆ ಸಮಾಜದಲ್ಲಿ. ಹೊಟ್ಟೆ ಬಟ್ಟೆ ಅದಕ್ಕಿಂತ ಫಸ್ಟು ಗುರು. ಜ್ಞಾನ ಇಂಪಾರ್ಟೆಂಟು. ಜ್ಞಾನ ಒಂದು ಕಲ್ತ್ಕೊಂಡ್ಬಿಟ್ರೆ ಏನು ಮಿಸ್ಟೇಕೇ ನಡೆಯಲ್ಲ, ತಪ್ಪೇ ನಡೆಯಲ್ಲ. ಅವರು ಅದನ್ನು ನಮ್ಮ ಯೋಗೇಶ್ ಅಣ್ಣವ್ರು ಹೇಳಿದ್ರು, ಆ ಥರ ಮಾಡ್ಸೋಕ್ಕೆ ಐಡಿಯಾ. ಅದು ತುಂಬ ಸಂತೋಷ ಆಯಿತು ನಮಗೆ. ಅವರೆಲ್ಲ ಜ್ಯೋತಿ ಬೆಳಗಿಸಿದ್ದು ಅದೇ ಥರ, ಅವ್ರ ಸ್ಟೂಡೆಂಟ್ಸ್ನೆಲ್ಲ ಅದೇ ಥರ ಬೆಳಗಿಸ್ಲಿ ಆ ದೇವರು ಅವ್ರಿಗೆ. ಈ ಮಂಡ್ಯನ ಸಂಸ್ಕೃತಿ, ಒಂದು ಸರಿ ಗಂಡ ಅಂತ ಒಪ್ಕೊಂಬಿಟ್ರೆ ಅವ್ನು ಯಾರೇ ಆದರೂ ಸಾಯೋವರೆಗೂ ಜೀವನ ಮಾಡ್ತಾರೆ. ಒಂದು ಸರಿ ಶಿಷ್ಯ ಗುರು ಒಪ್ಕೊಂಬಿಟ್ರೆ ಅವನ ತನುಮನ ದಾರೆ ಎಳೆದು ಶಿಷ್ಯನ ರೆಡಿ ಮಾಡ್ತಾರೆ. ಆ ಕಲ್ಚರ್ ಹಂಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈಗ ನಮಗೆ ಬಿ ಸರ್ಜಾದೇವಿ ಮೇಡಮ್ಗೆ, ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ. ನಮ್ಮ ದ್ವಾರಕೀಶ್ ಸರ್ ಅವ್ರಿಗೆ ಭಾರತ ರತ್ನ ಬರಬೇಕು. ಅಲ್ಲ, ಆದ್ರೂ ನಮಗೊಂದು ಖುಷಿ. ನಮ್ಮ ಎಲ್ಲ ಇವತ್ತು ರಘುವೀರ್ ಸಾರ್ ಇಲ್ಲ, ನಮ್ಮ ಬಾಸ್ ಇಲ್ಲ, ವಿಷ್ಣುವರ್ಧನ್ ಸಾರ್ ಇಲ್ಲ, ಶಂಕರ್ನಾಗಿಲ್ಲ. ಇವರೆಲ್ಲ ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಅದಕ್ಕೆ ಅವರು ಹಂಗೆ ಉಳ್ಕೊಂಬಿಡ್ಬೇಕಾಗಿತ್ತು. ಅವ್ರು ಹೋಗಲೇಬಾರ್ದಾಗಿತ್ತು ಮೇಲಕ್ಕೆ, ಜೊತೆಯಲ್ಲೇ ಇದ್ಬಿಡ್ಬೇಕಾಗಿತ್ತು. ಇದ್ದಿದ್ರೆ ನಮಗೆ ಸುಗಮವಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಮುಂದೆ ಅವರವರು ಜನಗಳ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಆಚಾರ ವಿಚಾರಗಳನ್ನ ಫಾಲೋ ಮಾಡಿ ಅವ್ರಿಗೆ ಆಚರಿಸ್ಲಿ ಅಂತ ಕೇಳಿಕೊಂಡು, ಇಲ್ಲಿ ಬಂದಿರೋ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆ್ಯಕ್ಟ್ರಿಕ್ ಸೂರ್ಯ ಅವರು ಇದೇ ಥರ ಎಲ್ಲ ಕಾರ್ಯಕ್ರಮಗಳು ಮಾಡಿ ಇವ್ರಿಗೆಲ್ಲರೂ ಪ್ರೋತ್ಸಾಹ ಕೊಟ್ಟು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಗೌಡ್ರು ಲಾಸ್ಟು ಮೇಡಮ್. ಇಲ್ಲ ನಾನು ಕೂತು ಮಾತಾಡೋದಿಲ್ಲ. ಅವ್ನು ಕೂತು ಮಾತಾಡೋರು ಅವ್ರವ್ರು. ಇದು ಅಂದರೆ ಮಾತಾಡೋದಿಲ್ಲ ಅಂದರೆ ಕೂತು ಮಾತಾಡೋಕ್ಕೆ ಮಾತು ಬರಲ್ಲ ನನಗೆ, ಅಷ್ಟೇ, ಇನ್ನೇನಿಲ್ಲ. ಹಾಂ, ಎಲ್ಲರಿಗೂ ನಮಸ್ಕಾರ. ಪೋಷಕರಿಗೆ ಮತ್ತು ಎಲ್ಲ
ಟೀಚರ್ಸ್ ವೃಂದದವ್ರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಯೋಗೀಶ್ ಅವರು ಮತ್ತು ಶ್ರೀನಿವಾಸ್ ಮತ್ತು ಹೊಸದಾಗಿ ಬಹುಶಃ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಮೇಡಮ್. ಅವ್ರ ಹೆಸರು ನಂಗೆ ರತ್ನಕ್ಕ ಅವ್ರಿಗೂ ತಾವು ನೀನಾಸಂ ಕಿಟ್ಟಿ. ಓಹೋ, ಇಷ್ಟೊತ್ತವರೆಗೂ ಭಾಳ ಹೊತ್ತಿಂದ ನೀನಾಸಂ ಕಿಟ್ಟಿ ಅಂತಿದ್ರು, ನಮಗೆ ಪರಿಚಯ ಆಗಲಿಲ್ಲ. ಓಕೆ. ನಿರ್ಮಾಪಕರು ನಿರ್ದೇಶಕರು ಇಬ್ಬರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮತ್ತು ಅವರೇ ನಿರ್ದೇಶಕ ಯಾವಾಗಲೂ ಇರೋನೇ ಇರಲಿ. ಇದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ರಘುವೀರವರ ನೆನಪಿನಲ್ಲಿ ಆಗ್ತಾ ಇರೋಂಥ ಒಂದು ಪ್ರತಿಭೋತ್ಸವ ಅನ್ನೋದು ಭಾಳ ದೊಡ್ಡ ಪದ, ಚಿಕ್ಕದಲ್ಲ ಅದು. ಆ ಪ್ರತಿಭೋತ್ಸವದಲ್ಲಿ ಹೊರಹೊಮ್ಮುವಂಥ ಪ್ರತಿಭೆಗಳಿರ್ತಾವಲ್ಲ, ಭಾಳ ಅದ್ಭುತವಾದ ಪ್ರತಿಭೆಗಳು. ಇವತ್ತು ಮಕ್ಕಳು, ನಾವು ಈಗ ಟೆಲಿವಿಷನ್ನಲ್ಲಿ ಏನೇನೋ ರಿಯಾಲಿಟಿ ಶೋಸು, ಡಾನ್ಸ್ ಕರ್ನಾಟಕ ಡಾನ್ಸ್ ಆಗ್ಬೋದು, ಇನ್ನೆಂಥದ್ದು ಏನದು ನಾಟಕ ಡ್ರಾಮಾ ಜೂನಿಯರ್ ಇಂಥದ್ದೆಲ್ಲ ನೋಡಿ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗ್ತಾಯಿದೆ. ಆದರೆ ಇದಕ್ಕೆ ಮುಂಚೆ ಮೂಲಭೂತವಾಗಿ ಮಕ್ಕಳು ಭಾಳ ಪ್ರತಿಭಾವಂತರು. ನನಗೆ ಮಕ್ಕಳ ಸಿನಿಮಾ ಮಾಡೋದು ಅಂದರೆ ಭಾಳ ಖುಷಿ, ದೊಡ್ಡವ್ರ ಸಿನಿಮಾದಕ್ಕಿಂತ. ನಾನು ಬಹುಶಃ 35 ವರ್ಷದಿಂದ ನಾನು ಮಕ್ಕಳ ಸಿನಿಮಾಗಳು ಮಾಡ್ತಾನೆ ಬಂದಿದ್ದೀನಿ. ನೀವು ಯಾವ್ಯಾವ್ದು ನೋಡಿದಿರೋ ಗೊತ್ತಿಲ್ಲ ನನ್ನ ಸಿನಿಮಾಗಳು ಮಕ್ಕಳದ್ದು. ಚುಕ್ಕಿ ಚಂದ್ರಮ್ಮ ಅಂತ 1992ನಲ್ಲಿ ಮಾಡಿದೆ. ಆಮೇಲೆ IE ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ, ಅದರಲ್ಲಿ ರಮೇಶ್ ಅರವಿಂದ್ ಪ್ರೇಮ ಕೂಡ ಮಾಡಿದರು. ಆಮೇಲೆ ನಾನು ಗಾಂಧಿ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ. ಈಗೊಂದು ಮಕ್ಕಳ ಸಿನಿಮಾ ನಮ್ಮ children'sindia.com ಅಂತ ಈಗ ಬಿಡುಗಡೆಗೆ ಸಿದ್ಧ ಆಗಿದೆ. ಅದು ಈಗ ಬಿಡುಗಡೆ ಆಗಬೇಕು. ಅದಷ್ಟಲ್ಲದೆ 2005ರಿಂದ ಸತತವಾಗಿ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವವನ್ನು ಮಾಡ್ತಾಯಿದ್ವಿ. ಬಹುಶಃ ನೀವೆಲ್ಲಿ ಕೆಲವರೆಲ್ಲ ನೋಡಿರ್ಬೋದು, ಏನೋ ಗೊತ್ತಿಲ್ಲ, ಅಥವಾ ಕೇಳಿರ್ಬೋದು. ಯಾಕೆ ಅಂತಂದರೆ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರಮ್ಮು ಈ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ಮಕ್ಕಳ ಚಿತ್ರಗಳಿಗೂ ಪ್ರೋತ್ಸಾಹ ಇಲ್ಲ, ಮತ್ತು ಮಕ್ಕಳ ಚಿತ್ರಗಳಿಗೆ ಪ್ರೋತ್ಸಾಹ ಸಿನಿಮಾ ರಂಗದಿಂದಲೂ ಇಲ್ಲ, ಹೊರಗಡೆನೂ ಇಲ್ಲ. ಹಾಗಾಗಿ ಆ ಮಕ್ಕಳ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದಲೇ ನಾನು 2005ರಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವ ಮಾಡಿದೆ. ವಿಷ್ಣುವರ್ಧನ್ ಅವರೇ ಅದಕ್ಕೆ ಚೀಫ್ ಗೆಸ್ಟು, ಧರ್ಮಸಿಂಗ್ ಅವರು, ಸಿದ್ದರಾಮಯ್ಯನವರೆಲ್ಲ ಇದ್ದರು ಅದರಲ್ಲಿ. ಆವಾಗ ಮಕ್ಕಳ ಚಿತ್ರಗಳಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಸಹಾಯಧನದ ಕೊಡಬೇಕು ಅಂತ ನಾನು ವೇದಿಕೆ ಮೇಲೆ ಮನವಿ ಮಾಡಿದೆ. ಯಾಕೆ ಅಂದರೆ ಎಲ್ಲರೂ ಮಕ್ಕಳ ಚಿತ್ರಗಳನ್ನು ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತೆ ಮತ್ತು ಅವ್ರ ಬಗ್ಗೆ ಕಾಳಜಿ ಇರುತ್ತೆ ಅವ್ರು ಮಾತ್ರ ಮಕ್ಕಳ ಸಿನಿಮಾ ಮಾಡೋಕ್ಕಾಗತ್ತೆ ಹೊರತು ದುಡ್ಡಿದ್ದವರೆಲ್ಲ ಮಕ್ಕಳ ಸಿನಿಮಾಗಳನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳ ಸಿನಿಮಾಗಳಿಗೆ ವಿಶೇಷವಾದ ಪ್ರೋತ್ಸಾಹ ಸರ್ಕಾರ ಕೊಡಬೇಕು ಅಂತ. ಆಗ ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಮತ್ತು ಹಣಕಾಸಿನ ಮಂತ್ರಿ ಆಗಿದ್ದರು. ಅವ್ರೇನು ಹೇಳಿಬಿಟ್ರು, ಮೊದಲು ಒಳ್ಳೆ ಮಕ್ಕಳ ಚಿತ್ರಗಳ ತೆಗೀರಿ, ಆಮೇಲೆ ನೋಡೋಣ ಅಂದರು. ವಿಷ್ಣುವರ್ಧನ್ ಅವರು ಇಲ್ಲ ಕೊಡಿ, ಮಕ್ಕಳ ಚಿತ್ರಗಳಿಗೆ 25,000 ರೂಪಾಯಿ 25 ಲಕ್ಷ ಸಹಾಯಧನ ಕೊಟ್ಟರೆ ಸರ್ಕಾರ ಏನು ಬಡವಾಗೋದಿಲ್ಲ, ಕೊಡಿ ಅಂದರು. ಅದೇ ಥರ ಸಿದ್ದರಾಮಯ್ಯನವರು ಆ ವರ್ಷದ ಬಜೆಟಲ್ಲಿ 2 ಮಕ್ಕಳ ಚಿತ್ರಗಳಿಗೆ 25 ಲಕ್ಷ ರೂಪಾಯಿ ಸಬ್ಸಿಡಿನ ಮಾಡಿದರು. ಅದರ ನಂತರ ಮಕ್ಕಳ ಚಿತ್ರಗಳ ಪ್ರೊಡಕ್ಷನ್ ಜಾಸ್ತಿ ಆಯಿತು ಆ ಸಬ್ಸಿಡಿ ಕಾರಣದಿಂದಾಗಿ. ಆಮೇಲೆ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ನಮ್ಮ ಮಕ್ಕಳ ಚಿತ್ರೋತ್ಸವಕ್ಕೆ ಉದ್ಘಾಟನೆಗೆ ಬಂದರು. ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈಗ 2 ಚಿತ್ರಕ್ಕೆ ಕೊಡ್ತಾಯಿದ್ದೀರಾ, 10, 12, 15 ಮಕ್ಕಳ ಚಿತ್ರಗಳು ಬರ್ತಾಯಿದೆ. ಇನ್ನು ಬೇರೆ ಚಿತ್ರಗಳು ಒಳ್ಳೆ ಚಿತ್ರಗಳು ಇದ್ರೂ ಅನ್ಯಾಯ ಆಗುತ್ತೆ, ಇನ್ನೆರಡು ಚಿತ್ರಗಳಿಗಾದರೂ ಜಾಸ್ತಿ ಮಾಡಿ ಅಂತ ಅವರು 2 ಚಿತ್ರಗಳಿಗೆ ಮಾಡಿದರು. ಈಗ ಪ್ರತಿ ವರ್ಷ 4 ಒಳ್ಳೆಯ ಮಕ್ಕಳ ಚಿತ್ರಗಳಿಗೆ ತಲಾ 25 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತಾರೆ. ಈ
ಕರ್ನಾಟಕದ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಮಕ್ಕಳ ಚಿತ್ರಗಳಿಗೆ ಅಷ್ಟು ಪ್ರೋತ್ಸಾಹ, ಅಷ್ಟು ಸಬ್ಸಿಡಿಯನ್ನು ಯಾವ ರಾಜ್ಯನೂ ಕೊಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಸರ್ಕಾರ ಮಕ್ಕಳ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡುತ್ತೆ. ಇನ್ನೂ ಕೊಡಬೇಕು, ಸಾಲದು. ಅದು ನಾನು ಮತ್ತು ಮುಂದುವರೆದು ಏನು ಕೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೋಸ್ಕರನೇ ಒಂದು ಚಿತ್ರಮಂದಿರವನ್ನು ಮೀಸಲಿಡಬೇಕು. ಈ ಖಾಸಗಿ ಚಿತ್ರಮಂದಿರಗಳವರು ಕೇಳೋಕ್ಕಾಗೋದಿಲ್ಲ, ಅವ್ರು ಇಡೋದಿಲ್ಲ. ಸರ್ಕಾರದಿಂದ ಚಿತ್ರಮಂದಿರವನ್ನು ಮಾಡಿ ಮಕ್ಕಳ ಚಿತ್ರಮಂದಿರವನ್ನು ವಿಶೇಷವಾಗಿ ನಿರ್ಮಿಸಬೇಕು. ಯಾಕೆಂದರೆ ಬೇರೆ ಚಿತ್ರಮಂದಿರಗಳಿಗೆ ಮಕ್ಕಳು ಚಿತ್ರಗಳನ್ನು ಹಾಕಲ್ಲ, ಮಕ್ಕಳು ಹೋಗೋಕ್ಕಾಗಲ್ಲ, ಪೋಷಕರು ಕರ್ಕೊಂಡು ಹೋಗಲ್ಲ, ಶಿಕ್ಷಕರು ಕರ್ಕೊಂಡು ಹೋಗಲ್ಲ. ಹಾಗಾಗಿ ಮಕ್ಕಳ ಚಿತ್ರಗಳು ಮಕ್ಕಳಿಗೆ ತಲುಪಲ್ಲ. ಆ ಕಾರಣಕ್ಕಾಗಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಕ್ಕಳ ಚಿತ್ರ ಮಂದಿರನೇ ಇದ್ದರೆ ಅದರಲ್ಲಿ ವರ್ಷ ಪೂರ್ತಿ ಮಕ್ಕಳ ಚಿತ್ರಗಳು ಯಾವುದಾದ್ರು ಭಾಷೆ ಆಗಿರಲಿ, ಬೇರೆ ಬೇರೆ, ಇವಾಗ ಯಾಕೆಂದರೆ ಗ್ಲೋಬಲ್ ಅಂತೀವಿ. ಇವತ್ತು ನಾವು ಮಕ್ಕಳನ್ನು ಬೆಳೆಸಬೇಕಾಗಿರೋದು ಆ್ಯಸ್ ಗ್ಲೋಬಲ್ ಸಿಟಿಸನ್ ಅಂತ ಬೆಳೆಸಬೇಕು. ಜಾಗತಿಕ ಪ್ರಜೆಯಾಗಿ ಮಕ್ಕಳನ್ನು ಬೆಳೆಸಬೇಕೇ ಹೊರತು ಇವತ್ತು ಭಾಷೆ, ದೇಶ, ಗಡಿ ದಾಟಿ ಮಕ್ಕಳು ಬೆಳಿಬೇಕಾಗಿದೆ. ಆ ಥರ ಒಂದು ವಿಶ್ವಮಾನವ ಕಾನ್ಸೆಪ್ಟಲ್ಲಿ ಮಕ್ಕಳು ಇವತ್ತು ಹೋಗ್ಬೇಕದು ಅನಿವಾರ್ಯ ಇದೆ. ಆ ಹಿನ್ನೆಲೆಯಲ್ಲಿ ಈ ಅನೇಕ ಪ್ರೋತ್ಸಾಹವನ್ನು ಮಾಡಬೇಕಾಗುತ್ತೆ, ಪೋಷಕರು ಮಾಡಬೇಕಾಗುತ್ತೆ, ಈ ಶಾಲೆಗಳು ಕೂಡ ಮಾಡಬೇಕಾಗುತ್ತೆ. ಅವ್ರವ್ರ ಮಿತಿ ಒಳಗಡೆ ಶಾಲೆಗಳು ಮಾಡ್ತಾಯಿದ್ದಾರೆ. ನಾನು ಇವತ್ತು ನೋಡಿದೆ, ಬಹುಶಃ ಈ ಅಕಾಡೆಮಿಗಳು, ಶಾಲೆಗಳು ಅವರವರ ಮಿತಿ ಒಳಗಡೆ ಮಾಡ್ತಾಯಿದ್ದಾರೆ. ಆದರೂ ಸಾಲದು. ಯಾಕೆಂತಂದರೆ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ದೇಶಗಳು ಬಡ ದೇಶಗಳೇ, ಆದರೆ ಮಕ್ಕಳಿಗೆ ಪ್ರೋತ್ಸಾಹ ಎಷ್ಟಿದೆ, ಮಕ್ಕಳ ಚಿತ್ರಗಳು ಎಷ್ಟು ನಿರ್ಮಾಣ ಮಾಡ್ತಾರೆ ಅಂದರೆ, ಇರಾನ್ ಅಂಥ ದೇಶ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ಚೈನಾದಲ್ಲಿ ಮಕ್ಕಳ ಚಿತ್ರಗಳನ್ನು ಹೆಚ್ಚು ಕಮ್ಮಿ 100 ಮಕ್ಕಳ ಚಿತ್ರಗಳನ್ನು ತಯಾರು ಮಾಡ್ತಾರೆ. ಆ ಥರ ನಮ್ಮಲ್ಲಿ ಇನ್ನೂ ಮಕ್ಕಳಿಗೆ ಬಗ್ಗೆ ಪ್ರೋತ್ಸಾಹ ಕೊಡೋದಾಗ್ಬೋದು. ಎಲ್ಲ ದೃಷ್ಟಿಯಿಂದಲೂ ವಿದ್ಯಾಭ್ಯಾಸ ಇದೆ, ಒಳ್ಳೆ ಎಜುಕೇಷನ್ ಇದೆ, ಸ್ಕೂಲ್ಗಳಿದೆ ಅಂತ ಮಾತಾಡ್ತೀವಿ. ಆದರೆ ಆಟದ ಮೈದಾನ ಇದೆಯಾ? ಯಾವ ಸ್ಕೂಲಿಗೆ ಎಷ್ಟು ಆಟದ ಮೈದಾನ ಇದೆ ಅಂತ ಕೇಳಿದರೆ ಬಹುಶಃ 90% ಶಾಲೆಗಳಲ್ಲಿ ಆಟದ ಮೈದಾನ ಇಲ್ಲ. ಯಾಕೆಂದರೆ ಕಲ್ಚರಲ್ಲಾಗಿ ಮಕ್ಕಳನ್ನು ಬೆಳೆಸೋದು ಕೂಡ ಆಟ ಆಗ್ಬೋದು, ಈ ಥರ ಕಲೆಗಳಲ್ಲಿರ್ಬೋದು. ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂತ ಹೇಳ್ತೀವಿ. ಕೇವಲ ಓದಿನಲ್ಲಿ ಮಾತ್ರ ಇದ್ರಾಗಲ್ಲ. ಎಲ್ಲ ದೃಷ್ಟಿಯಿಂದಲೂ ಮಕ್ಕಳು ಮಾನಸಿಕವಾಗಿ ದೃಢವಾಗಿ ಬೆಳಿಬೇಕು ಅಂದರೆ ಎಲ್ಲದೂ ಇರಬೇಕು. ಹಾಗಾಗಿ ಈ ಇಷ್ಟು ಜನ ಪೋಷಕರು ಬಂದಿರೋದು ನನಗೆ ಭಾಳ ಖುಷಿಯಾಯಿತು. ನೀವು ಬೇರೆ ಮಕ್ಕಳು ಮಾಡೋದನ್ನು ಮಾತ್ರ ನೋಡ್ಕೊಂಡು ಹೋದರೆ ಸಾಲದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ನೀವು ಪ್ರೋತ್ಸಾಹ ಕೊಡಬೇಕು. ನಾವು ಹೇಳ್ತೀವಿ ಇಲ್ಲಿ, ನಾನು ಕ್ರಿಕೆಟ್ದೇ ಮಾಡಿದೆ ಹೇಳ್ತಾಯಿದ್ರು. ಲಗಾನ್ಗಿಂತ ಮುಂಚೆ ನಾನು ನವತಾರೆ ಸಿನಿಮಾ ಕ್ರಿಕೆಟ್ ಬಗ್ಗೆ ಮಾಡಿದ್ದು. ಅದರಲ್ಲಿ ಏನಂತಂದರೆ ಈಗಲೂ ಅದೇ ಇದೆ. ಪೋಷಕರು ನೀನು ಕ್ರಿಕೆಟ್ ಆಡಬೇಡ, ಓದೋಕ್ಕಾಗಲ್ಲ, ಓದ ಬಗ್ಗೆ ಕಾನ್ಸಂಟ್ರೇಟ್ ಬರಲ್ಲ, ಹಾಳಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ತಪ್ಪಿಸ್ತಾರೆ. ತಪ್ಪದು. ಆ ಕ್ರಿಕೆಟು ಆಡಿದರೆ ಓದಲ್ಲ ಅನ್ನೋದು ಶುದ್ಧ ಸುಳ್ಳು. ಅದು ಮಾನಸಿಕವಾಗಿ ವಿಕಾಸ ಹೊಂದ್ತಾರೆ. ಆ ಓದೋದ್ರಲ್ಲೂ ಚೆನ್ನಾಗಾಗುತ್ತೆ, ಎಲ್ಲದರಲ್ಲೂ ಚೆನ್ನಾಗಾಗುತ್ತೆ. ಆ ಥರದ ಮಕ್ಕಳನ್ನು ರಿಸ್ಟ್ರಿಕ್ಟ್ ಮಾಡಿ ಬೆಳೆಸಬಾರ್ದು ಅನ್ನೋದು ನನ್ನ ಬಲವಾದ ನಂಬಿಕೆ. ಅದೇ ದೃಷ್ಟಿನಲ್ಲಿ ಎಲ್ಲದು ಆಗಬೇಕು. ಇವತ್ತು ಹ್ಯಾಟ್ರಿಕ್ ಸೂರ್ಯ ಅವರು ರಘುವೀರ್ ಅವರ ಜನ್ಮೋತ್ಸವನ ನೆಪ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಇದು ಇನ್ನೂ ಚೆನ್ನಾಗಾಗಲಿ, ಅದು ಇನ್ನೂ ಅವರಿಗೆ ಪ್ರೋತ್ಸಾಹ ಬಹುಶಃ ಹೆಚ್ಚು ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ವೇದಿಕೆ ತುಂಬ ಅವರೊಬ್ಬರೇ ಓಡಾಡ್ತಾ ಇರ್ತಾರೆ. ಪಾಪ ನೀರು ಅವರೇ ತಂದು ಕೊಡ್ತಾರೆ, ಮೊಂಬತ್ತಿನೂ ಅವರೇ ತಗೊಂಡು ಬರ್ತಾರೆ, ಬಿಸ್ಕೆಟ್ ಪ್ಯಾಕು ಅವರೇ ಕೊಡ್ತಾರೆ. ಅವ್ರಿಗೆ ತಂಡ ಪಾಪ ಇನ್ನೂ ಬಲಿಷ್ಠವಾಗಿ ಆಗಬೇಕು. ಅದೆಲ್ಲ ಬಲಿಷ್ಠವಾಗಿ ಅವರ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಮಕ್ಕಳಿಗೆ ಅವರು ಪ್ರೋತ್ಸಾಹ ಮಾಡುವ ಒಂದು ಬರದಲ್ಲಿ ನಿರುತ್ಸಾಹಗೊಳಿಸಬಾರ್ದು. ಇದು ನನ್ನ ಕಿವಿ ಮಾತು. ನಿನಗೆ ಯಾರು ಇಷ್ಟ,
ಅವ್ರು ಯಾಕೆ ಇಷ್ಟ ಇವ್ರು ಯಾಕೆ ಇಷ್ಟ ಅಂತ ಸ್ಟೇಜ್ ಮೇಲೆ ದಯಮಾಡಿ ಅವೆಲ್ಲ ಕೇಳಬೇಡಿ. ಮಕ್ಕಳು ಸ್ವಲ್ಪ ಮುದುಡು ಬಿಡ್ತವೆ ಅವರು. ಆದ್ದರಿಂದ ಬರೀ ಪ್ರೋತ್ಸಾಹನೇ ಇರಬೇಕು ಅಂತ ಹೇಳ್ತಾ ನಂದು ಸ್ವಲ್ಪ ಅವರು ಇಬ್ಬರು ಚೂರೇ ಮಾತಾಡಿದ್ರಲ್ಲ, ಹಂಗಾಗಿ ಯಾರಾದರೂ ಒಬ್ಬರಾದರೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ದಂಗೆ ಆಗಲಿ ಅಂತ ನಾನು ಇಷ್ಟು ಒಂದು ಸ್ವಲ್ಪ ಲಂಬಿಸಿ ಒಂಚೂರು ಜಾಸ್ತಿನೇ ಮಾತಾಡಿದ್ದೀನಿ. ಕ್ಷಮೆ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಎಲ್ಲ ಅದ್ಭುತವಾಗಿರೋ ಮಾಹಿತಿನೇ ಕೊಟ್ಟರೆ. ಸೀನಣ್ಣ ಒಂದು 2 ಮಾತಾಗಲೇ ಇಕೋರ ಸಿನಿಮಾದ ಬ್ಲೆಸ್ಸಿಂಗ್ ನಿಮ್ಮ ಕಡೆಯಿಂದ ವಿಶಸ್. ಇಕೋರ ಸಿನಿಮಾ ನಾಯಕರು, ನಿರ್ದೇಶಕರು, ನಿರ್ಮಾಪಕರು ಬಂದಿದ್ದಾರೆ. ಅವ್ರು ಒಳ್ಳೆಯದಾಗಲಿ, ಇನ್ನೂ ಹಲವಾರು ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗ ಅಪಾರ ಸೇವೆ ಮಾಡೋಕ್ಕೆ ಅವ್ರಿಗೆ ತಾಯಿ ಭುವನೇಶ್ವರಿ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀವಿ. ಆ್ಯಕ್ಚುಲಿ ಫಿಲಿಮ್ ಚೇಂಬರ್ ವೈಸ್ ಪ್ರೆಸಿಡೆಂಟು ಶಿಲ್ಪಾ ಶ್ರೀನಿವಾಸ್ ಅಣ್ಣ ಅವರು, ಅವ್ರು ಬ್ಲೆಸ್ ಮಾಡಿದ್ರೆ ದೇವರು ಬ್ಲೆಸ್ ಮಾಡ್ದಂಗೆ. ರತ್ನಕ್ಕ 1-2 ಮಾತು, ಹಾಗೆ ನೀವು ಕಂಟಿನ್ಯೂ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ, ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಹ್ಯಾಟ್ರಿಕ್ ಸೂರ್ಯ ಅವರು ನನಗೆ ಬೆಳಗ್ಗೆ ಒಂದು 10 ಗಂಟೆಗೆ ಒಂದು ಫೋನ್ ಬರುತ್ತೆ. ಅಮ್ಮ, ನಾನು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ದಯವಿಟ್ಟು ಬರಬೇಕು ಅಂತ. ನಾನೇನು ಸಾಧನೆ ಮಾಡಿದ್ದೀನಿ ಅಂತ ನನ್ನನ್ನು ಕರಿತಾ ಇದ್ದೀರಾ ಅಂತ ಕೇಳಿದೆ. ಕಡೆಗವರು, ಇಲ್ಲ ನೀವು ಸಾಧನೆ ಮಾಡಿದಿರೋ ಇಲ್ವೋ ಅದು ಆಮೇಲೆ ಪಕ್ಕಕ್ಕಿಡೋಣ, ನಾನು ನಿಮ್ಮನ್ನು ವೇದಿಕೆ ಮೇಲೆ ಕೂರಿಸ್ಬೇಕು, ಬನ್ನಿ ಅಂತ ಕರೆದ್ರು. ನಾನು ನಿಜವಾಗೂ ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ. ನಾನು ಸಾಗರದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗಡಿಕಟ್ಟೆ ಎಂಬ ಊರಿನ ಒಂದು ಹಳ್ಳಿಯಿಂದ ಬಂದಂಥ ಒಂದು ಮಹಿಳೆ. ನೀನಾಸಮಲ್ಲಿ 18 ವರ್ಷ ನೀನಾಸಮ್ ಕ್ಯಾಂಟೀನನ್ನು ನಡೆಸಿದ್ದೀನಿ. ಜೊತೆಗೆ ನಾನು ಅಂದರೆ ನನ್ನ ಒಂದಿಷ್ಟು ಮಕ್ಕಳ ಪರಿಚಯವನ್ನು ಹೇಳ್ಕೊತೀನಿ. ಹೇಗೆ ನಾನು ಇಲ್ಲಿಗೆ ಬಂದೆ ಅನ್ನೋದಕ್ಕೆ, ಈ ಕಲಾ ಸೇವೆ ಅನ್ನೋದಿದೆಯಲ್ಲ ಅದು ಹುಡ್ಕೊಂಡು ಬಂದುಬಿಡುತ್ತೆ ಎಲ್ರೂ. ನೀನಾಸಮಿನ ನಂಟು ಆಗಿತ್ತು ನನಗೆ. ದರ್ಶನ್ಗೆ 1 ವರ್ಷ ಊಟ ಹಾಕಿದ್ದೀನಿ. ಸತೀಶ ನೀನಾಸಂ, ಅಚ್ಯುತ, ಧರ್ಮೇಂದ್ರ, ಶೈಲಾ, ಜಾಂಗೀರು, ನೀನಾಸಂ ಅಂದರೆ 18 ವರ್ಷದ ಒಂದು ಪಾಸ್ವರ್ಡ್. ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೂ ನಾನು ಊಟ ಹಾಕಿದ್ದೀನಿ. ಜೊತೆಗೆ ನಾನು ಅಲ್ಲಿ ಕೂಡ ಒಂದು 8 ನಾಟಕಗಳನ್ನು ಮಾಡಿದ್ದೀನಿ. ಪ್ರಕಾಶ್ ಬೆಳವಡಿ ಸರ್ ನಿರ್ದೇಶನದಲ್ಲಿ ನಾನು ನಾಟಕ ಮಾಡಿದ್ದೀನಿ. ಹೀಗೆ ಹಲವಾರು ಇದನ್ನು ತೊಡಗಿಸ್ಕೊಂಡಿದ್ರಿಂದ ನನಗೆ ಈ ಕಲಾ ಬದುಕು ನನ್ನನ್ನು ಇಲ್ಲಿ ತನಕ ಎಳ್ಕೊಂಬಂತು ಅಂತ ನಾನು ಅನ್ಕೋತೀನಿ. ಗೊತ್ತೋ ಗೊತ್ತಿಲ್ಲದೇನೋ ಒಂದು ಸಿನಿಮಾ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕಿದ್ರೆ ತುಂಬ ಧೈರ್ಯ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಮ್ಮ ಮನೆಯವರು ಶ್ರೀಧರ್ ಅಂತ ನನ್ನ ಜೊತೆಗೆ ನಾವು ನಿಂತ್ಕೊಂಡು ಸಿನಿಮಾವನ್ನು ಇದು ಮಾಡ್ಕೊಂಡ್ವಿ. ಸರಿ ಬಂದ್ವಿ, 7 ಬೀಳುಗಳ ನಡುವೆ ಒದ್ದಾಟ ಮಾಡೋದ್ರ ಜೊತೆಗೆ ನಾನು ಯಾಕಿಷ್ಟು ಹೇಳ್ಕೊತಾ ಇದ್ದೀನಿ ಅಂದರೆ, ಒಂದು ಹಳ್ಳಿಯಿಂದ ಬಂದು ಏನು ಮಾಡಿದೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇದಿಷ್ಟನ್ನು ಮತ್ತು ನನ್ನ ಕುಟುಂಬದವರು ನನ್ನ ಜೊತೆಗೆ ನಿಂತು ಸಾಥ್ ಕೊಟ್ಟಿದ್ದಾರೆ. ನಿಜವಾಗೂ ನಾನು ಈ ಸಂದರ್ಭದಲ್ಲಿ ಹೇಳ್ದಿರೋ ಒಂದು ಸತ್ಯ ನಾನು ನಿಮ್ಗೆ ಹೇಳ್ತೀನಿ. ಈ ಕ್ಷಣದಲ್ಲಿ ನಮ್ಮ ಮನೆಯವರು ನನ್ನ ಜೊತೆಗಿಲ್ಲ, ಎಕ್ಸ್ಪೈರ್ಡ್ ಆಗಿ 2.5 ವರ್ಷ ಆಯಿತು. ಆ ಒಂದು ನಿಲ್ಲಿಸಬಾರ್ದು, ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಮೂವಿ ನಾನು ನಿಲ್ಲಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೇ ಅಡೆತಡೆಗಳು, ಒಂದು 7 ವರ್ಷದಲ್ಲಿ ಕರೋನಾ, ಮನೆಯವ್ರ ಎಕ್ಸ್ಪೈರ್ಡು, ಮಕ್ಕಳ ಮದುವೆ, ಇದರ ನಿರಂತರ ಜರ್ನಿಯಲ್ಲಿ ಇವತ್ತು ನಾನು ರಿಲೀಸಿಗೆ ರೆಡಿಯಾಗಿ ಬಂದಿದೆ ಸಿನಿಮಾ. ಹಾಗಾಗಿ ನಿಮ್ಮ ಎಲ್ಲರ, ನಾನು ಹ್ಯಾಟ್ರಿಕ್ ಸೂರ್ಯ ಅವರಿಗೆ ಈ ಮೂಲಕ ನಾನು ಧನ್ಯವಾದ ಮತ್ತು ಅವರ ಟೀಮು ಎಲ್ರಿಗೂ, ಅಣ್ಣ ನಿಮ್ಗೆಲ್ರಿಗೂ ನಿಮ್ಮ ಆಶೀರ್ವಾದ ನನಗೆಲ್ಲರೂ ಬೇಕು. ಈ ಮೂಲಕ ನನಗೆ, ಈ ವೇದಿಕೆ ಮೂಲಕ ನನಗೆ ಇದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಚಿರಋಣಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಎಲ್ಲರೂ ಇಕೋರ ಸಿನಿಮಾವನ್ನು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನನ್ನನ್ನು ಆಶೀರ್ವದಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರನ್ನು.
ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರು, ಸ್ನೇಹಿತರು ಮತ್ತು ಪ್ರತಿಭಾವಂತ ಮಕ್ಕಳು, ಕಲಾ ರಸಿಕರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮೊದಲಿಗೆ ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತಂದರೆ ನಿಜವಾಗ್ಲೂ ಒಂದು ತುಂಬ ತಿಂಗಳುಗಳ ಶ್ರದ್ಧೆ ಬೇಕು, ಶ್ರಮ ಬೇಕು, ಸಂಯೋಜನೆ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಬೇಕು, ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯವಂತಿಕೆ ಬೇಕು. ಎಲ್ಲೆಲ್ಲೋ ನಾನಾ ಮೂಲೆಗಳಿಂದ, ರಾಜ್ಯದ ನಾನಾ ಮೂಲೆಗಳಿಂದ ಮಕ್ಕಳನ್ನೆಲ್ಲ ಎಲ್ಲೆಲ್ಲಿದ್ದಾರೋ ಪ್ರತಿಭೆಗಳನ್ನು ಎಲ್ಲೆಲ್ಲೋ ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಪ್ರೋಗ್ರಾಮನ್ನು ಮಾಡಿ ಅವ್ರಿಗೂ ಕೂಡ ಪ್ರೋತ್ಸಾಹ ಆಗಬೇಕು. ಹಾಗೆ ನಮ್ಮಂಥವ್ರಿಗೂ ಕೂಡ ಒಂದು ದಾರಿ ಆಗಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಥರದೊಂದು ಕಾರ್ಯಕ್ರಮವನ್ನು ಒನ್ ಮ್ಯಾನ್ ಆರ್ಮಿ ಥರ ಆಯೋಜಿಸಿರ್ತಕ್ಕಂಥ ನಮ್ಮ ಹ್ಯಾಟ್ರಿಕ್ ಸೂರ್ಯ ಸರ್ಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಹೆಚ್ಚು ಮಾತಾಡಲಿಕ್ಕೆ ನಾನು ನೋಡಲಿಲ್ಲ ಕಾರ್ಯಕ್ರಮವನ್ನು, ದಯವಿಟ್ಟು ಕ್ಷಮೆ ಇರಲಿ. ಹಾಗೂ ನಮ್ಮ ಸ್ನೇಹಿತರು ಒಂದಷ್ಟು ವೀಡಿಯೋಸ್ ಮಾಡಿ ಕಳಿಸ್ತಾಯಿದ್ರು. ನಾನು ಬರಬೇಕಾರೆ ಆ ಟ್ರಾಫಿಕಲ್ಲಿ ನೋಡ್ಕೊಂಡು ಬಂದೆ, ತುಂಬ ಖುಷಿ ಆಯಿತು. ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಬೇಸರನೂ ಕೂಡ ಆಯಿತು. ನಮ್ಮ ಸಿನಿಮಾ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಸಾಧ್ಯತೆಗಳಿದೆ, ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ. ನಿಮ್ಮ ಯೂಟ್ಯೂಬ್ನಲ್ಲಿ ನಮ್ಮ ಸಿನಿಮಾದ ಆಲ್ರೆಡಿ ಟ್ರೇಲರ್ ಮತ್ತು ವಿಡಿಯೋ ಸಾಂಗ್ಸ್ ಬಿಡುಗಡೆಯಾಗಿದೆ. ಹಿಕೋರಾ HIKORA ಹಿಕೋರಾ ಮೂವಿ ಟ್ರೇಲರ್ ಅಂತ ಹೊಡೆದ್ರೆ ಬರುತ್ತೆ, ಅದು ಸಾಂಗ್ಸು ಬರುತ್ತೆ ಮತ್ತು ನಿಮಗೆ ಟ್ರೇಲರು ಕೂಡ ಸಿಗುತ್ತೆ. ನೀವು ಬಿಡುವಾದಾಗ ನೋಡಿ, ನಿಮಗೆ ಹೃದಯಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೃದಯಕ್ಕೆ ಇಷ್ಟ ಆಯಿತು ಅಂತ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ನಾನು ನನ್ನ ಸ್ವಾರ್ಥದ ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಉಳಿದಂತೆ ಈ ಥರದೊಂದು ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾದರಿಯಾಗಿ ನನಗೆ ವೈಯಕ್ತಿಕವಾಗಿ ಅನ್ನ ಹಾಕಿರ್ತಕ್ಕಂಥ, ಅವಕಾಶ ಕೊಟ್ಟು ನನ್ನನ್ನು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಕ್ಕರಿಗೆ, ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಕಿಟಿ ಸರ್, ಆ್ಯಕ್ಚುಲಿ ನಿಮ್ಮ ಟ್ರೈಲರ್ ನಾವು ಕಲಾವಿದ್ರ ಭವನಲ್ಲಿ ಟ್ರೈಲರ್ ಲಾಂಚ್ ಮಾಡಿದಾಗ ನಾನು ಬಂದಿದ್ದೆ. ಬಟ್ ಅದು ಕ್ಯಾಮ್ರಾ ವರ್ಕ್ ಮಾತ್ರ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ನಾನು ಆ್ಯಕ್ಚುಲಿ ಯೂಶ್ವಲಾಗಿ ನಾನು ಯಾವಾಗೂ ನಮ್ಮ ಪಿ ಕೆ ಎಸ್ ದಾಸ್ ಕ್ಯಾಮ್ರಾ ವರ್ಕ್ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟಾದರೂ ನಮ್ಮ ರಘುವೀರ್ ಸರ್ ಶಿಷ್ಯಂದರು ನಾವೆಲ್ಲ, ನಮ್ಮ ಟೀಮಲ್ಲಿ ಬಂದವ್ರನ್ನ ನಾವು ಯಾವಾಗೂ ಇಷ್ಟಪಡ್ತೀವಿ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ನನಗೆ ದಾಸ್ ಮಾಡೋ ವರ್ಕ್ ಬೇರೆ ಥರ ಆದರೆ, ಈ ನಿಮ್ಮ ಕ್ಯಾಮ್ರಾಮ್ಯಾನ್ ಏನು ಮಾಡಿದ್ದಾರೆ, ಶಾರ್ಟ್ಸು ಡಿವೈಡ್ ಮಾಡಿರೋದು ನೋಡಿ ನಾನು ತುಂಬ ಇಷ್ಟ ಆಯಿತು. ನಾನು ನಿಜ ಒಂದ್ಸರಿ ನಮ್ಮ ದಾಸ್ ಮಾಡಿರೋ ವರ್ಕ್ ಅಂತ ನೋಡಿದಾಗ ಆಮೇಲೆ ಗೊತ್ತಾಯ್ತಿಲ್ಲ ಇದು ದಾಸ್ ಅಲ್ಲ, ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಒಂದೊಂದು ಶಾರ್ಟ್ಸು ತೋರಿಸಿದ್ದೀರಾ. ನೀವು ಕೂಡ ಆನ್ ಸ್ಕ್ರೀನಲ್ಲಿ ಈಗ ಜನಗಳಿಗೆಲ್ಲ ಕನ್ಫ್ಯೂಷನ್ ಆಗ್ಬೋದು, ಇಲ್ಲಿ ಕೂತಿರೋರು ಕಿಟ್ಟಿಯವರು ಸ್ಕ್ರೀನಲ್ಲಿ ಅವರೇನಾ ಇವರು ಅಂತ. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ ಕತೆ ಒಂದು ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗಿದೆ ಕತೆ, ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ದಯವಿಟ್ಟು ಇವತ್ತೆಲ್ಲರೂ ಫ್ರೀ ಆದ ನಂತರ ಮನೆಗೆ ಹೋದ್ಮೇಲೆ ದಯವಿಟ್ಟು ನನಗೋಸ್ಕರ ಆದರೂ, ನಮ್ಮ ರಘುವೀರ್ ಸರ್ಗೋಸ್ಕರ ಆದರೂ ಆ ಒಂದು ಟ್ರೈಲರ್ನ ನೋಡಿ ನಿಮ್ಮ ಅನಿಸಿಕೆಗಳ್ನ ಜಸ್ಟ್ ಒಂದು ನೈಸೋ ಗುಡ್ಡೋ ಕ್ಯೂಟೋ ಏನಾದರೂ ಒಂದು ಕಮೆಂಟ್ಸ್ ಕೊಡಿ ದಯವಿಟ್ಟು. ಅದೊಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಓಕೆನಾ? ಚಿತ್ರರಂಗದವ್ರಿಗೆ ಸಹಾಯ ಮಾಡಿದರೆ, ನಿರ್ಮಾಪಕರನ್ನ ಉಳಿಸಿದರೆ, ಅವ್ರು ಇನ್ನೊಂದು 10 ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡೋಕ್ಕೋಸ್ಕರ ಮುಂದೆ ಬರ್ತಾರೆ. ನಿರ್ಮಾಪಕರು ಅವಕಾಶ ಕೊಟ್ಟರಲ್ವಾ ಕಲಾವಿದರಿಗೆಲ್ಲ ಬೆಳೆಯೋಕ್ಕೆ ಸಾಧ್ಯ. ನಿರ್ಮಾಪಕರನ್ನ ಮನೆಗೆ ಕಳಿಸ್ಬಿಟ್ರೆ ಮತ್ತೆ ಒಂದು ಪ್ರಾಜೆಕ್ಟು ಆಗಲ್ಲ, ಹೊಸ ಕಲಾವಿದ್ರನ್ನು ಕೂಡ ನಾವು ಅವಕಾಶ ಕೊಡೋಕ್ಕಾಗಲ್ಲ. ನಿರ್ಮಾಪಕರನ್ನ ಉಳಿಸಿ, ನಿರ್ದೇಶಕರನ್ನ ಉಳಿಸಿ. ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರು 2 ಕಣ್ಣಿದ್ದಂಗೆ. ಈ ಕಣ್ಣು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ನಿರ್ದೇಶಕರಿಲ್ಲ ನಿರ್ಮಾಪಕರಿಲ್ಲ, ಎರಡೂ ಈಕ್ವಲ್ ಸಮಾನತೆ ಇದೆ ನಮ್ಮ ಚಿತ್ರರಂಗದಲ್ಲಿ. ಥ್ಯಾಂಕ್ ಯು. ಎಲ್ಲರೂ ಇಷ್ಟೊತ್ತು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈಗ ವೇದಿಕೆ ಮೇಲೆ ಹಿರಿಯರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ, ಹಾಗೆ ಗುರುವರು ಟೀಚರ್ಸ್ ಯಾರ್ಯಾರಿದ್ದೀರಾ ತಮಗೆ ಪಾರ್ಟಿಸಿಪೇಟ್ ಮಾಡಿರೋ ಮಕ್ಕಳಿಗೆ ಎಲ್ಲರಿಗೂ ಹಿರಿಯರ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್, ನೆನಪಿನ ಕಾಣಿಕೆ ಕೊಡ್ತೀವಿ. ಸೊ ಫಸ್ಟು ಮೊದಲದಾಗಿ ನಮ್ಮ ನಂಜುಂಡೇಗೌಡರ ಸಾರಿಗೆ ಸನ್ಮಾನ ಮಾಡಿಲ್ಲ ಅಂದರೆ ನಮ್ಮ ರಘುವೀರ್ ಸಾರಿಗೆ ಸಮಾಧಾನನೇ ಆಗಲ್ಲ. ಅಲ್ಲ ಅದು ಇಲ್ಲ, ಆಯ್ತು. ಇಲ್ಲ ಎಷ್ಟು ಎಲ್ಲ ನಿಂದಾಗಿದ ತಕ್ಷಣ ಟಕ್ ಅಂತ ಕೊಡೋದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಲ್ಲ ಇಲ್ಲಿ ಇವ್ರಿಗಿಲ್ಲೇ ಮಾಡೋಣ, ಟೀಚರ್ಸ್ ಮುಂದೆ ಅಣ್ಣ. ಇದು ಜರುಗಿಸ್ತೀನಿ ನಾನು. ಅಣ್ಣ ಮೊಬೈಲ್ ತಗೋ. ಹಾಂ
ವೆಂಕಣ್ಣ ಬನ್ನಿ. ವೆಂಕಣ್ಣ ಮತ್ತು ವೇದ ರೋಹಿಣಿ ಮೇಡಮ್ ವೇದಿಕೆ ಮೇಲೆ. ವೇದ ಮೇಡಮ್, ವೇದ ರೋಹಿಣಿ ಮೇಡಮ್, ವೇದ ಮೇಡಮ್. ಗೊತ್ತಾಯಿತು ನೀವು. ವೆಂಕಣ್ಣ ಬನ್ನಿ. ಸರ್ ವೆಂಕಣ್ಣ, ನಮ್ಮ ಚಿತ್ರರಂಗದ ಸ್ಟಿಲ್ ಫೋಟೋಗ್ರಾಫರ್ ವೆಂಕಣ್ಣ ಅವ್ರಿಗೆ ಸನ್ಮಾನ, ಚಪ್ಪಾಳೆ ಬರಲಿ. ಎಲ್ಲ ಚಿತ್ರರಂಗದಲ್ಲಿ ಸಾಧನೆ ಮಾಡಿರೋರು, ಅನೇಕ ಹೀರೋಗಳ ಜೊತೆ ನೋಡಿ ನೋಡಿ ಸರ್. ನೆಕ್ಸ್ಟು ಇನ್ಸ್ಪೈರ್ ಡ್ಯಾನ್ಸ್ ಅಕಾಡೆಮಿಯಿಂದ ಗುರುಗಳು ನಂದಿನಿ ಪ್ರಿಯಾ ಮೇಡಮ್ ಹಾಗೆ ರವಿಶಂಕರ್ ಸರ್. ಬನ್ನಿ. ನಂದಿನಿ ಪ್ರಿಯಾ ಮೇಡಮ್ ಅವ್ರ ಒಂದು ಚಪ್ಪಾಳೆ. ರವಿಶಂಕರ್ ಸರ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಮೇಡಮ್.
ಸಾರಿಗೆ ಚಪ್ಪಾಳೆ ಬರಲಿ. ಇನ್ಸ್ಪೈರ್ ಡ್ಯಾನ್ಸ್ ಅಕಾಡೆಮಿ ಫೌಂಡರ್ಸ್ ರವಿಶಂಕರ್ ಸರ್ ಅವ್ರಿಗೆ. ಆಯಿತಾ, ಒಂದು ನಿಮಿಷ ಹಾಗೆ ರೀ. ಇನ್ಸ್ಪೈರ್ ಸ್ಟೂಡೆಂಟ್ಸ್ ಬನ್ನಿ, ಇನ್ಸ್ಪೈರ್ ಡ್ಯಾನ್ಸ್ ಅಕಾಡೆಮಿ ಸ್ಟೂಡೆಂಟ್ಸ್, ಇನ್ಸ್ಪೈರ್ ಡ್ಯಾನ್ಸ್ ಅಕಾಡೆಮಿ ಸ್ಟೂಡೆಂಟ್ಸ್ ಬೇಗ ಬನ್ನಿ ಸ್ಟೇಜ್ ಹಾಂ, ಇನ್ಸ್ಪೈರ್ ಡ್ಯಾನ್ಸ್ ಅಕಾಡೆಮಿ ಸ್ಟೂಡೆಂಟ್ಸ್. ಹಾಗೆ ನೆಕ್ಸ್ಟು ಕಲಾಧಾರ ಡ್ಯಾನ್ಸ್ ಸ್ಟೂಡೆಂಟ್ಸ್ ರೆಡಿ ಇದ್ದಾರಲ್ವಾ? ಕೀರ್ತನಾ ಮೇಡಮ್ ಅವರು, ಸಾರಿ ನಿಮ್ಮ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ, ಕ್ಷಮೆ ಇರಲಿ. ನೆಕ್ಸ್ಟು ದಯವಿಟ್ಟು ಒಂದು ಎಲ್ರಿಗೂ ನಿಮ್ಮಲ್ಲಿ ರಿಕ್ವೆಸ್ಟು, ಇಲ್ಲಿ ಏನಾದ್ರು ನಡಿಬೇಕಾದ್ರೆ ದಯವಿಟ್ಟು ನಿಮ್ಮ ಚಪ್ಪಾಳೆ ಬಹಳ ಮುಖ್ಯ. ಉತ್ಸಾಹ ಕೊಡ್ತಕ್ಕಂಥದ್ದೇ ಇಷ್ಟೂ ಜನಗಳಿಗೆ ಪ್ರತಿಭೆಗೆ ಒಂದು ಖುಷಿ ಸಿಗ್ತಕ್ಕಂಥದ್ದು, ಸಂತೋಷ ಸಿಗ್ತಕ್ಕಂಥದ್ದು ನಿಮ್ಮ ಚಪ್ಪಾಳೆಯಿಂದ. ಮತ್ತು ಚಪ್ಪಾಳೆಯನ್ನು ಜೋರಾಗಿ ಬಡಿದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ. ಈ ಕಡೆ ಲೆಫ್ಟ್ ಸೈಡಿಂದ ಹೋಗಿ, ಹಿಂಗೆ ಹೋಗಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಬನ್ನಿ, ಮೊಬೈಲ್ ಎತ್ಕೊಳ್ಳಿ, ಓಕೆನಾ? ನೆಕ್ಸ್ಟು ಜಸ್ಫಿ ತರೀಸಾ ಮೇಡಮ್ ಅವರು, ಹಾಗೆ ಕಲಾಧಾರ ಡ್ಯಾನ್ಸ್ ಜೈನ್ ಸರ್ ಬರಬೇಕು. ಹಿಂಗೆ ಹೋಗಿ, ಹಿಂಗೆ ಈ ಕಡೆ, ಈ ಕಡೆಯಿಂದ ಈ ಕಡೆ ಅದು ಕೂತ್ಕೊಳ್ಳಿ ಮೇಡಮ್, ಜೈನ್ ಸರ್ ಕೂತ್ಕೊಳ್ಳಿ. ಕಲಾಧಾರ ಡ್ಯಾನ್ಸ್ ಭರತನಾಟ್ಯ ಟೀಮ್ ಬನ್ನಿ, ನೀವು ಹಾಗೆ ಕೂತೀರಿ. ಆರ್ ಮೊಮೆಂಟಸ್ ತೊಗೊಳ್ಳಿ. ಭರತನಾಟ್ಯ ಟೀಮ್ ಕ್ಲಾಸಿಕ್. ಕೂತ್ಕೊಬಿಡಿ. ಕೊಡ್ತೀರ ఏందన్నా మీరు పిల్లలు ಕೊಡಿ ರತ್ನಾಕರ್ ಕೊಡಿ ನಮಗೆ ಒಂದೊಂದೇ ಕೊಡಿ ತಗೊಳ್ಳಿ. ಇದು ಮೊಮೆಂಟಸ್ ತಗೊಳ್ಳಿ. ಅಲ್ಲಣ್ಣ ಎಕ್ಸ್ಟ್ರಾ ಇದೆಯಾ? ಸರ್ಟಿಫಿಕೇಟ್ ಬಂತಾ?
ಎರಡು ಎಕ್ಸ್ಟ್ರಾ ಹೆಂಗೆ ಬಂತು? ಜಾನ್ ಬನ್ನಿ ಬನ್ನಿ, ಲೆಫ್ಟಿಗೆ ಬನ್ನಿ. ಗುರುಗಳು ನೀವು ಇಲ್ಲ ಕೂತ್ಕೋಬೇಕು. ನೀವು ಇದು ಸೋಲೋ ಮೊಮೆಂಟಾಗಿ ನಾನು ಫೋಟೋ ಹಾಕಿದ್ದೆ, ಸೋಲೋ ಮಾಡೋರು ದಯವಿಟ್ಟು ಆಮೇಲೆ ಇಲ್ಲಿ ಸರ್ ಮಾಡ್ಕೊಳೋಣ, ಓಕೆನಾ? ಯಾರಾದರೂ ಸೋಲೋ ಮಾಡಿರೋ ಮೊಮೆಂಟೋಸ್ ಅವ್ರದ್ದು ಮೇಲೆ ಫೋಟೋ ಹಾಕಿದ್ದೀನಿ. ಯಾರು ಅಂಕಿತಾ ನಿಮ್ಮದು ಹಾಕಿದ್ದೀನಿ, ಅನ್ವಿತಾ, ಓಕೆನಾ? ಒಂದು ನಿಮಿಷ, ಈಗ ಜನರಲ್ಲು ಇದು ಇದು ಹಿಂಗೆ ಇರಲಿ ಎಕ್ಸ್ಟ್ರಾ ಇದು, ಓಕೆನಾ? ಕಲಾಧರ ಡ್ಯಾನ್ಸ್ ಫಿಟ್ನೆಸ್ ಅಕಾಡೆಮಿ ಅವರಿಗೆ ಚಪ್ಪಾಳೆ. ಫೋಟೋ ನಿಂತ್ಕೊಳ್ಳಿ. ಎಲ್ಲ ಆದಮೇಲೆ ಈ ಕಡೆಯಿಂದ ಹೋಗಬೇಕು, ಲೆಫ್ಟಿಂದ, ಓಕೆನಾ? ಈ ಕಡೆ ಲೆಫ್ಟಿಗೆ ಹೋಗಿ. ಕಲಾಧರ ಟೀಮ್ ಯಾವ ಬ್ಯಾಚು? ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. 5 ಹೋಗಿ ಸರ್ಟಿಫಿಕೇಟ್ಸ್ ಅಲ್ಲೇ ಇದೆ. ಸರ್ಟಿಫಿಕೇಟ್ಸ್ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಯಾರ್ಯಾರು ಫೋಟೋ ಇದೆ ಅವ್ರವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಮೇಡಮ್. ಆಮೇಲೆ ಮಾಡಿಸ್ಬಿಡಿ, ಆಮೇಲೆ ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇನ್ನೂ ಟೀಮ್ ಬರ್ತಾರೆ. ನೋಡಿ ಲೆಫ್ಟಿಗೆ ಬನ್ನಿ, ಲೆಫ್ಟ್ ಈ ಕಡೆ ಬನ್ನಿ. ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಹೋಗಿ. ಇದೇ 2 ಸರ್ಟಿಫಿಕೇಟ್ ಇದೆ ನಿನಗೆ. 2 ಆಯ್ತಲ್ವಾ? ಓಕೆ. ಸೋಲೋ ಪರ್ಫಾರ್ಮೆನ್ಸ್ ಮಾಡಿರೋರು ಕಲಾಧರ ಟೀಮ್ ಅವ್ರು ಬರಬೇಕು. ಕಲಾಧರ ಟೀಮ್ ಸೋಲೋ ಪರ್ಫಾರ್ಮೆನ್ಸ್ ಮಾಡಿರೋರ್ದು ಈ ಮೊಮೆಂಟಮ್ ಎಲ್ಲ ಫೋಟೋ ಹಾಕಿದ್ದೀನಿ. ದಯವಿಟ್ಟು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ಸ್ ಕೂಡ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಫೋಟೋ ತೊಗೊಳ್ಳಿ, ಚೇಂಜ್ ಮಾಡ್ಕೊ, ಇದು ತೊಗೊಳ್ಳಿ. ಇದು ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಓಕೆನಾ? ಇದು ಇಟ್ಕೊಳ್ಳಿ ಸರಿಯಾಗಿ. ಆಮೇಲೆ ಒಂದು ನಿಮಿಷ ನೋಟ್, ಇದೊಂದು ನೋಟ್. ತೊಳಿ ಸೋಲೋ. ಹೌದು ಅಣ್ಣ ಫುಲ್ಲು
ಸರ್ಟಿಫಿಕೇಟ್ ಸರಿಯಾಗಿ ಇಡೀರಿ ಸರ್ಟಿಫಿಕೇಟ್. ಬನ್ನಿ ಈ ಕಡೆ ಬನ್ನಿ. ಇದು ಮೊಮೆಂಟು ಫೋಟೋಸ್ಗಳು ನೋಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಯಾವ್ದು ಇಲ್ಲೇ ಇರುತ್ತೆ. ಸಿಕ್ಕಿದೆಯಾ ನಿಮ್ಮದು ಸರ್ಟಿಫಿಕೇಟ್? ಈ ಕಡೆ ಬನ್ನಿ, ಲೆಫ್ಟಿಗೆ ಬನ್ನಿ ಮೇಡಮ್. ನಿಮ್ಮ ಟೀಮ್ ಆಯ್ತಲ್ವಾ? ಹಾಂ, ಓಕೆ ಬನ್ನಿ. ಹಾಂ ನಾಗರಾಜ್, ಇದು ಶ್ವೇತಾಂಜಲಿ ಮೇಡಮ್ ಅವ್ರಿಗೆ ತಗೊಳ್ಳಿ. ಒಂದು ಕಾಮನ್ ಮೊಮೆಂಟು, ಒಂದು ಶಾಲು, ಒಂದು ಸ್ವೀಟ್, ಇದು ಬ್ಲೂ ಒಂದು ಅವ್ರಿಗೆ. ಅವ್ರು ಚೆನ್ನ ಹಾಂ ಒಂದು ಶಾಲು. ನಿಂದು ಫೋಟೋ ಹಾಕಿದೆ, ಇಲ್ಲಿ ಹುಡುಕ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಮೊಮೆಂಟು ನಿನ್ನ ಫೋಟೋ ಇದೆ ಆ್ಯಕ್ಚುಲಿ. ಇವ್ರದ್ದು ಯಾರಾದರೂ ಇವ್ರ ಮೊಮೆಂಟೋ ಇದ್ದರೆ ಜಾನ್ವಿ ಅವ್ರದ್ದು ಇಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಜಾನ್ವಿ PA ರೆಡಿ. ಥ್ಯಾಂಕ್ ಯು ಮೇಡಮ್. ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಲೆಫ್ಟ್ ಸೈಡ್. ಮಹೇಶ್ ಸರ್ ಟೀಮ್, ಚನ್ನಗಿರಿ, ದಾವಣಗೆರೆ ಡಿಸ್ಟ್ರಿಕ್ಟ್. ಒಂದು ಸ್ವೀಟ್ ಬಾಕ್ಸ್, ಒಂದು ಶಾಲು. ಮಹೇಶ್ ನಾರ್ಮಲಲ್ಲಿ ಇತ್ತು, ನೀವು ಆ ಥರದಲ್ಲ ನಾರ್ಮಲ್. ಸರಿ ಬನ್ನಿ ಇಲ್ಲಿ ಮಾಡೋಣ. ಕೂತ್ಕೊಳ್ಳಿ ಮಹೇಶ್ ಸರ್, ಕೂತ್ಕೊಳ್ಳಿ. ಇದು ನಿಮ್ಮದು ಮೊಮೆಂಟು ಮೇಲೆ ಫೋಟೋ ಇದೆ, ಇಲ್ಲಿ ಯಾರ ಥರ ಇರುತ್ತೆ ಎಕ್ಸ್ಚೇಂಜ್. ದಯವಿಟ್ಟು ಮಹೇಶ್ ಸರ್, ಚನ್ನಗಿರಿ ಅವ್ರ ಫೋಟೋ ಇದ್ದರೆ ಫೋಟೋ ಇರೋ ಮೊಮೆಂಟು ಇವ್ರು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಏಳು ಮಾಡಿ ಶಾಲ್ ಬೇಡ 7 ಮೊಮೆಂಟಸ್ ಯಾರು ಬೇಡ ಬರ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ ಸರ್. ಒಂದು ನಿಮಿಷ ಮಾಡ್ಕೊಳ್ರಿ ಸರ್ಟಿಫಿಕೇಟ್ ಕೊಡಿ. ಹಾಂ ತೋರಿಸಿ. ಬೇಕಾ ಒಂದು? ಇದು ಕಲಾಭೈರವಿ ಡ್ಯಾನ್ಸ್ ಅಕಾಡೆಮಿಯಿಂದ ಬರಬೇಕು ಅಷ್ಟೇ. 4 ಹಾಂ ಕಲಾಭೈರವಿ ಡ್ಯಾನ್ಸ್ ಅಕಾಡೆಮಿ ಬನ್ರಪ್ಪ, ಯಾಕ್ರೋ ಬನ್ರಿ. ಹಾಂ ಕೂತ್ಕೋ. ಸಮಯ ಒಂದೊಂದು ಮೊಮೆಂಟೋ ಇದು ಬುಕ್ ತೊಗೊಂಬನ್ನಿ. ಒಬ್ಬೊಬ್ರಿಗೆ ಮಾಡೋಣ ಸರ್, ಕೂತ್ಕೊಳ್ರಿ. ಇನ್ನೊಬ್ರು ಎಲ್ಲಿ ಹುಡುಗಿ ಎಲ್ಲಿ ಹೋಗ್ಬಿಟ್ರಾ ಇವರು?
ಬನ್ನಿ ಅಂತೇನೆ ಇದು ಹಾಂ ಬನ್ನಿ ಒಂದು ಫೋಟೋ ಓಕೆ ದೇವಿ ಮೇಡಮ್ ಬನ್ನಿ ವೇದಿಕೆ ಮೇಲ್ಗಡೆ. ಅವರು ನಿರ್ದೇಶಕರು, ನಿರ್ಮಾಪಕರು. ಸಮಯ ಚಪ್ಪಾಳೆ ಬರಲಿ ಮೇಡಮ್. ಥ್ಯಾಂಕ್ ಯು ಅಣ್ಣ, ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ. ಟಿಫನ್ ವೇಸ್ಟೇ ಇದೆ, ಯಾರು ಟಿಫನ್ ತಿಂದೇ ಹೋಗಬೇಡಿ. ಹಾಗೆ ಅವ್ರವ್ರ ಫೋಟೋದಲ್ಲಿ ಮೊಮೆಂಟೋಗಳು ಚೇಂಜ್ ಆಗಿದ್ದರೆ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ.